ಹೃದಯ ಗಂಟೆಯು ಮೊಳಗಿದೆ, ದೇವರ ಸನ್ನಿಧಿ ಕರೆಯುತ್ತಿದೆ. ಒಟ್ಟಾಗಿ ಸೇರೋಣ ಬನ್ನಿರಿ, ನಮ್ಮಯ ಕರ್ತನ ಸ್ತುತಿಸಿರಿ. ಹಾಡುವ ಕೊಂಡಾಡುವ, ಪ್ರಭುವಿನ ಮಂದಿರ ಸೇರುವ. ಹಾಡುವ ಕೊಂಡಾಡುವ, ಪ್ರಭುವಿನ ಮಂದಿರ ಸೇರುವ. ದೇವನೇ ನಿಮ್ಮಯ ನಾಮವ ಸ್ತುತಿಯು ಎನ್ನದೆ. ಹಾಡುವ ಕೊಂಡಾಡುವ, ಪ್ರಭುವಿನ ಮಂದಿರ ಸೇರುವ. ಹಾಡುವ ಕೊಂಡಾಡುವ, ಪ್ರಭುವಿನ ಮಂದಿರುವ. ಪಿತರವ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪಾವನಾತ್ಮರ ಅಮೂಲ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಧರ್ಮಕೇಂದ್ರ ಗುರುಗಳಾದ ಫಾದರ್ ಅರ್ಜುನರವರೇ, ನೆರೆದಿರುವ ಎಲ್ಲ ಗುರುಗಳೇ, ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಸಂತ ಜೋಸೆಫರು ನಮ್ಮೆಲ್ಲರನ್ನ ಕಾಪಾಡುವ ಸಂತರಾಗಿದ್ದಾರೆ, ಪಾಲಕರಾಗಿದ್ದಾರೆ. ವಿಶೇಷವಾಗಿ ಆ ಸಂತರು ಅವರ ಪಾಲಕರಾಗಿದ್ದರೆ ಸಂತ ಜೋಸೆಫಿಗೆ ವಿಶಿಷ್ಟವಾದ ಸ್ಥಾನವಿದೆ. ಅದೇನೆಂದ್ರೆ ಇಡೀ ಧರ್ಮಸಭೆಯ ಪಾಲಕ ತಂದೆಯಾಗಿದ್ದಾರೆ, ಇಡೀ ಧರ್ಮಸಭೆಯನ್ನ ರಾಚಿಸುವ ತಂದೆಯಾಗಿದ್ದಾರೆ. ಇಂದು ನಾವೆಲ್ಲರೂ ಸಂತ ಜೋಸೆಫನ ಮಹೋತ್ಸವವನ್ನು ಕೊಂಡಾಡ್ತಾ ಇದ್ದೇವೆ. ಮಾತ್ರವಲ್ಲ, ನಾವು ಪಾಸ್ಕ ಕಾಲದ 3ನೇ ಭಾಗವನ್ನಲ್ಲಿದ್ದೇವೆ. ಪ್ರಭು ಯೇಸು ಪುನರುತ್ಥಾನರಾಗಿದ್ದಾರೆ. ನಾನೇ ಪುನರುತ್ಥಾನ, ನಾನೇ ಮಾರ್ಗ, ನಾನೇ ಜೀವ, ನನ್ನನ್ನು ನಂಬುವನು ಪ್ರತಿದಿನ ಜೀವಿಸುತ್ತಾನೆ. ಪ್ರಿಯ ಸಹೋದರ ಸಹೋದರಿ, ಆ ವಿಶ್ವಾಸದಿಂದ ಸಂತ ಜೋಸೆಫ್ ನಡೆದರು, ಪಾಲಿಸಿದರು. ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ವಿಶ್ವಾಸದ ಮಾಡೋಣ. ಸಂತ ಜೋಸೆಫರು ತನ್ನ ಮಗನ ಮುಖಾಂತರ ನಮಗೆ ಪ್ರಾರ್ಥನೆ ಮಾಡಲು ನಾವು ಬೇಡಿಕೊಳ್ಳೋಣ. ಅನೇಕ ಅದ್ಭುತಗಳು ಮಾಡುವ ಸಂತರನ್ನ ನಾವು ಗೌರವಿಸುತ್ತೇವೆ. ವಿಶೇಷವಾಗಿ ಈ ಹಬ್ಬವನ್ನು ಕೊಂಡಾಡುವಾಗ ದೇವರ ಆಶೀರ್ವಾದ, ಸಂತ ಜೋಸೆಫರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರುವುದರಿಂದ ನಾವು ಬೇಡಿಕೊಳ್ಳೋಣ. ಪೂಜಾವನ್ನು ನೆರವೇರಿಸುವಾಗ ಮಾಡಿದ ಎಲ್ಲ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ
ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಸೇವಕರಿಗೆ ಒದಗಿಸಿದ್ದೇವೆ. ಸಂತ ಜೋಸೆಫರ ಆದರ್ಶದಿಂದಲೂ ಆಶ್ರಯದಿಂದಲೂ ನೀವು ಎದುರಿಸಿರುವ ಕಾರ್ಯವನ್ನು ಪೂರ್ಣಗೊಳಿಸುತ್ತಾ ನೀವು ವಾಗ್ದಾನಿಸುವ ಸಂಭಾವನೆಯನ್ನು ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೆಗೆ ದೇವರಾದ ಈಗ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಈ ಘಟನೆಗಳಿಗೆ ನಾವು ಸಾಕ್ಷಿಗಳು. ನಾವು ಮಾತ್ರವಲ್ಲ, ದೇವರು ದಯ ಪಾಲಿಸುವ ಪವಿತ್ರಾತ್ಮರು ಕೂಡ ಸಾಕ್ಷಿಗಳಾಗಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಮೊದಲನೇ ವಾಚನ. ಪ್ರೇಷಿತರನ್ನು ಕರೆತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಲಾಯಿತು. ಪ್ರಧಾನ ಯಾಜಕನು ಅವರನ್ನು ಉದ್ದೇಶಿಸಿ, ಆ ವ್ಯಕ್ತಿಯ ಹೆಸರಿನಲ್ಲಿ ಉಪದೇಶ ಮಾಡಕೂಡದು ಎಂದು ನಿಮಗೆ ಕಟ್ಟಪ್ಪಣೆ ಮಾಡಿದೆವು. ಆದರೂ ನೀವು ಮಾಡಿರುವುದೇನು? ನಿಮ್ಮ ಬೋಧನೆ ಜೆರುಸಲೇಮ್ ಆದ್ಯಂತ ಹಬ್ಬಿ ಹರಡಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯ ಕೊಲೆಗೆ ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡಬೇಕೆಂದಿರುವಿರಿ ಎಂದು ಆಪಾದಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಪೇತ್ರ ಮತ್ತು ಉಳಿದ ಪ್ರೇಷಿತರು, ನಾವು ವಿಧೇಯರಾಗಬೇಕಾದುದು ದೇವರಿಗೆ, ಮಾನವರಿಗಲ್ಲ. ನೀವು ಶಿಲುಬೆಗೇರಿಸಿ ಕೊಂದು ಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಜೀವಕ್ಕೆಪ್ಪಿಸಿದ್ದಾರೆ. ದೇವರು ಅವರನ್ನು ತಮ್ಮ ಫಲಪಾರ್ಶ್ವದಲ್ಲಿ ಏರಿಸಿ ಮುಂದಾಳನ್ನಾಗಿಯೂ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇಸ್ರಾಯೇಲಿನ ಜನರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪಕ್ಷಮೆಯನ್ನು ಪಡೆಯಲು ಇವರ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಘಟನೆಗಳಿಗೆ ನಾವು ಸಾಕ್ಷಿಗಳು. ನಾವು ಮಾತ್ರವಲ್ಲ, ದೈವೇಚ್ಛೆಯಂತೆ ನಡೆಯುವವರಿಗೆ ದೇವರು ದಯ ಪಾಲಿಸುವ ಪವಿತ್ರಾತ್ಮ ಅವರು ಕೂಡ ಸಾಕ್ಷಿಗಳಾಗಿದ್ದಾರೆ ಎಂದರು. ಪ್ರೇಷಿತರನ್ನು ಒಳಗೆ ಕರೆದು ಚವಟಿಯಿಂದ ಹೊಡೆದು, ಇನ್ನು ಮೇಲೆ ಯೇಸುವಿನ ಹೆಸರಿನಲ್ಲಿ ಬೋಧಿಸಬಾರದೆಂದು ಕಟ್ಟಪ್ಪಣೆ ಮಾಡಿ ಅವರನ್ನು ಬಿಟ್ಟು ಬಿಟ್ಟರು. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯಸಭೆಯಲ್ಲಿ ಹೊರಬಂದರು. ಪ್ರಭುವಿನ ವಾಕ್ಯ.
ಎರಡನೆಯ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ. ಅನಂತರ ಸಿಂಹಾಸನದ 4 ಜೀವಿಗಳ ಹಾಗೂ ಸಭಾ ಪ್ರಮುಖರ ಸುತ್ತಲೂ ನಿಂತಿದ್ದ ಬಹುಮಂದಿ ದೇವದೂತರ ಸ್ವರವನ್ನು ಕೇಳಿಸಿಕೊಂಡೆ. ಅವರ ಸಂಖ್ಯೆ ಲಕ್ಷೋಪಲಕ್ಷವಾಗಿಯೂ ಕೋಟ್ಯಾನುಕೋಟಿಯಾಗಿಯೂ ಇತ್ತು. ಅವರೆಲ್ಲರೂ ಉಚ್ಚ ಕಂಠದಿಂದ ವಧಿತ ಕುರಿಮರಿಯಾದಾತನು ಶಕ್ತಿಯನ್ನು, ಸಿರಿತನವನ್ನು, ಗೌರವವನ್ನು, ಘನಮಾನವನ್ನು, ಸ್ತುತಿಯನ್ನು, ಸುಜ್ಞಾನವನ್ನು ಹೊಂದಲು ಯೋಗ್ಯನು ಎಂದು ಹಾಡಿದರು. ಇದಲ್ಲದೆ ಸ್ವರ್ಗ, ಭೂಮಿ, ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇರುವ ಸಮಸ್ತ ಸೃಷ್ಟಿಗಳು ಹೀಗೆ ಹಾಡುವುದನ್ನು ಕೇಳಿಸಿಕೊಂಡೆ. ಸಿಂಹಾಸನದಲ್ಲಿ ಕುಳಿತವನಿಗೆ, ಯಜ್ಞ ಕುರಿಮರಿಯಾದಾತನಿಗೆ ಸಲ್ಲಲಿ ಯುಗ ಯುಗಾಂತರಕ್ಕೆ ಘನಮಾನ, ಗೌರವ, ಪರಾಕ್ರಮ ಮತ್ತು ಮಹಿಮೆ. ಇದಕ್ಕುತ್ತರವಾಗಿ ಆ 4 ಜೀವಿಗಳು ಆಮೀನ್ ಎಂದು ಹೇಳಿದವು. ಸಭಾ ಪ್ರಮುಖರು ಸಾಷ್ಟಾಂಗವೆರಗಿ ನಮಸ್ಕಾರ ಮಾಡಿ ಆರಾಧಿಸಿದರು. ಪ್ರಭುವಿನ ವಾಕ್ಯವಿದು.
Hallelujah, 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 hallelujah. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸಂತ ಯವನರ ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡರು. ಆಗ ಯೇಸು ಹೀಗೆಂದು ನುಡಿದರು: ಸಿಮೋನ ಪೇತ್ರನು, ದಿದೀಮನೆಂಬ ತೋಮನು, ಗಲೀಲಿಯದ ಕಾನಾ ಊರಿನ ನತಾಯೇಲನು, ಜೆಬೆದಾಯನ ಪುತ್ರರು ಮತ್ತು ಯೇಸುವಿನ ಇನ್ನೊಬ್ಬರು ಶಿಷ್ಯರು ಒಟ್ಟಿಗೆ ಸೇರಿದ್ದರು. ಆಗ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಎಂದನು. ಮಿಕ್ಕವರು, ನಾವು ನಿಮ್ಮೊಡನೆ ಬರುತ್ತೇವೆ ಎಂದರು. ಅವರೆಲ್ಲರೂ ಹೊರಟು ದೋಣಿಯನ್ನು ಹತ್ತಿದರು. ಆ ರಾತ್ರಿಯೆಲ್ಲ ಅವರಿಗೆ ಒಂದು ಮೀನು ಸಿಗಲಿಲ್ಲ. ಬೆಳಗಾಗುವಷ್ಟರಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಆದರೆ ಅವರು ಯೇಸು ಎಂದು ಶಿಷ್ಯರಿಗೆ ಹೊಳೆಯಲಿಲ್ಲ. ಆಗ ಅವರಿಗೆ, ಮಕ್ಕಳೇ, ಊಟಕ್ಕೆ ಏನಾದರೂ ಸಿಕ್ಕಿತೆ ಎಂದು ಕೇಳಿದರು. ಏನೂ ಇಲ್ಲ ಎಂದರು. ಅವರು, ದೋಣಿಯ ಬಲಗಡೆಗೆ ಬಲೆ ಬೀಸಿರಿ, ಮೀನುಗಳು ಸಿಗುತ್ತವೆ ಎಂದು ಯೇಸು ಹೇಳಲು ಅವರು ಹಾಗೆಯೇ ಮಾಡಿದರು. ಆಗ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಬಲೆಯನ್ನು ಎಳೆಯಲು ಆಗದೆ ಹೋಯಿತು. ಆಗ ಯೇಸುವಿನ ಆಪ್ತ ಶಿಷ್ಯನು ಪೇತ್ರನಿಗೆ, ಅವರೇ ಪ್ರಭು ಎಂದನು. ಪ್ರಭುವೆಂದು ಕೇಳಿದ ತಡ ಬರೀ ಮೈಯಲ್ಲಿದ್ದ ಪೇತ್ರನು ಬಟ್ಟೆಯನ್ನು ಹಾಕಿಕೊಂಡು ನೀರಿಗೆ ಧುಮುಕಿದನು. ಮಿಕ್ಕ ಶಿಷ್ಯರು ಮೀನು ತುಂಬಿದ ಬಲೆಯನ್ನು ಎಳೆಯುತ್ತಾ ಸುಮಾರು 300 ಅಡಿ ದೂರದಲ್ಲಿದ್ದ ದಡಕ್ಕೆ ದೋಣಿಯಲ್ಲೇ ಬಂದರು. ಅವರು ದಡವನ್ನು ಸೇರಿದಾಗ ಅಲ್ಲಿ ಇದ್ದಲಿನ ಬೆಂಕಿ ಮಾಡಲಾಗಿತ್ತು. ಕೆಂಡದ ಮೇಲೆ ಮೀನುಗಳಿದ್ದವು, ರೊಟ್ಟಿಯೂ ಅಲ್ಲಿತ್ತು. ಯೇಸು ಅವರಿಗೆ, ನೀವು ಈಗ ತಾನೇ ಹಿಡಿದ ಮೀನುಗಳನ್ನು ಕೆಲವನ್ನು ತನ್ನಿ ಎಂದು ಹೇಳಿದರು.
ಸಿಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದು ತಂದನು. ಬಲೆಯ ತುಂಬ ದೊಡ್ಡ ಮೀನುಗಳು ಒಟ್ಟಿಗೆ 153 ಇದ್ದವು. ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿದಿರಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿ ಎಂದು ಅವರನ್ನು ಕರೆದರು. ಅವರು ಪ್ರಭುವೆಂದು ಅರಿತಿದ್ದ ಕಾರಣ ಶಿಷ್ಯರಲ್ಲಿ ಒಬ್ಬನಿಗಾದರೂ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಇರಲಿಲ್ಲ. ಯೇಸು ಹತ್ತಿರಕ್ಕೆ ಬಂದು ದೋಣಿಯನ್ನು ತೆಗೆದುಕೊಂಡು ಅವರಿಗೆ ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟರು. ಹಾಗೆಯೇ ಮೀನನ್ನೂ ಕೊಟ್ಟರು. ಯೇಸು ಸತ್ತು ಜೀವಂತರಾಗಿ ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದು ಇದು 3ನೆಯ ಸಾರಿ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. Praise the Lord. Praise the Lord. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸಂತ ಮೆರಿದ್ರವರಿಗೆ, ಸಂತ ಜೋಸೆಫರಲ್ಲಿ ಬಹಳವಾದ ವಿಶ್ವಾಸ. ಯಾವಾಗ ಕೆಲಸ ಮಾಡಬೇಕಾದ್ರೂ ಕೂಡ ಆಕೆ ಅವರ ಬಳಿ ಹೋಗಿ ತನ್ನ ಕುಟುಂಬವನ್ನ, ತನ್ನ ಜವಾಬ್ದಾರಿಯನ್ನ ಒಪ್ಪಿಸಿ ಕೆಲಸ ಮಾಡ್ತಾ ಇದ್ರು. ನೋಡಲು ಬಹಳ ಸುಂದರವಾಗಿದ್ರು. ಇಟಲಿ ದೇಶದ ಸಂತರು ಸಂತ ಮೆರೀನಾ, ಸಂತ ಜೋಸೆಫ್ ಅಂದ್ರೆ ಬಹಳ ಇಷ್ಟ, ಬಹಳ ಆಸೆ. ಪ್ರತಿ ಕೆಲಸ ಕಾರ್ಯಗಳನ್ನ ಸಮರ್ಪಣೆ ಮಾಡಿ ಆಕೆ ಹೋಗ್ತಿರುವಾಗ ಒಂದು ದಿನ ಚಕ್ರವರ್ತಿ ಆಕೆಯ ಮೇಲೆ ಕಂಡಿತ್ತು. ನಾನು ಮದುವೆಯಾದರೆ ಇವಳನ್ನೇ ಮದುವೆ ಆಗ್ತದೆ, ನನ್ಗೆ ಯಾರು ಬೇಡ. ಎಷ್ಟೋ ಜನ ಹುಡುಗಿಯರಿದ್ದಾರೆ. ಚಕ್ರವರ್ತಿ ನಾನು ಮದುವೆ ಆದರೆ ಸಂತ ಬೆರಳನ್ನೇ ಮದುವೆ ಆಗ್ತದೆ. ಒಂದು ದಿನ ಆ ಚಕ್ರವರ್ತಿ ಕೇಳ್ತಾನೆ, ಅಮ್ಮ ಹುಡುಗಿ ನಿನ್ನ ಮದುವೆ ಆಗು, ನಾನು ನಿನ್ನ ಮದುವೆ ಆಗ್ತದೆ, ಬಹಳ ಇಷ್ಟ. ಆಕೆ ಕೊಟ್ಟ ಉತ್ತರ, ನಾನು ನನ್ನ ದೇಹ ಮತ್ತು ಶರೀರವನ್ನ ದೇವರಿಗೆ ಮಾತ್ರ ಸಮರ್ಪಣೆ ಮಾಡ್ತೇನೆ. ಈ ಲೋಕದ ಆಸೆ ನನಗಿಲ್ಲ, ಈ ಲೋಕದ ಆಸೆ ನನಗೆ ಇಲ್ಲವೇ ಇಲ್ಲ ಎಂದು ಹೇಳುವಾಗ ಚಕ್ರವರ್ತಿ ಕೋಪ ಬರ್ತದೆ. ನಾನು ಒಬ್ಬ ಚಕ್ರವರ್ತಿ, ಐ ಆಮ್ ದ ಕಿಂಗ್ ಆಫ್ ದ ಸಿಟಿ. ನಾನು ಇಷ್ಟು ಕೇಳುವಾಗ ಇಷ್ಟೊಂದು ದುರಾಕಾರಣ. ಆಕೆಗೆ ಪನಿಷ್ಮೆಂಟ್ ಕೊಡಲಾಯಿತು, ಶಿಕ್ಷೆ ಕೊಡಲಾಯಿತು. ಆಕೆಗೆ ಎಂತ ಶಿಕ್ಷೆ, ಆಕೆಗೆ ಶಿಕ್ಷೆ ಕೊಟ್ಟರು. ಆ ಚಕ್ರವರ್ತಿ ಹೇಳ್ತಾನೆ, ನೋಡು ಗಡ್ಡದಾರಿ ಇರುವ ಜೀಸಸ್ ಅನ್ನ ನೀನು ವಿಶ್ವಾಸ ಮಾಡ್ತೀಯ. ಆ ಜೀಸಸ್, ಆ ದೇವರು, ಆ ಯೇಸು ಪ್ರಭು ಇಬ್ಬರ ಕಳ್ಳರ ನಡುವೆ ಅವನು ಸಾಯಿಸಬೇಕಾಗಿತ್ತು. ಅವರೊಬ್ಬ ಕಳ್ಳ, ನೀನು ಅಂತ ದೇವರನ್ನು ಹೋಗಿ ವಿಶ್ವಾಸ ಮಾಡ್ತೀಯ. ಆ ದೇವರು ಮರಣಕ್ಕೆ ಶಿಲುಬೆ ಮೇಲೆ ಮಡಿದ ದೇವರನ್ನು ಪೂಜೆ ಮಾಡ್ತೀಯ ಎಂದು ಹೇಳಿಸುವಾಗ ಸಂತ ಮೆರನು ಹೇಳ್ತಾರೆ, ಕೇವಲ ನೀನು ಶಿಕ್ಷೆ ಮಾತ್ರ ಹೇಳ್ತೀಯ, ಮರಣವನ್ನು ಮಾತ್ರ ಹೇಳ್ತೀಯ, ನೀನು ಯಾಕೆ ಪುನರುತ್ಥಾನದ ಬಗ್ಗೆ ಮಾತನಾಡೋದಿಲ್ಲ? ನನ್ನ ದೇವರು ಮರಣ ಬಂದದ್ದು ನಿಜ, ಆದರೆ ನನ್ನ ದೇವರು ಪುನರುತ್ಥಾನರಾಗಿದ್ದಾರೆ, ಸಾವನ್ನು ಜಯಿಸಿದ್ದಾರೆ. ಅವರಿಗೆ ಸಾವಿಲ್ಲ, ಅವರು ನಿರಂತರವಾದ ದೇವರು. ನಾನೇ ಪುನರುತ್ಥಾನ, ನಾನೇ ಮಾರ್ಗ, ನಾನೇ ಜೀವ ಎನ್ನುವ ದೇವರನ್ನು ನಾನು ಆರಾಧಿಸ್ತೇನೆ. ನೀನ್ಯಾಕೆ ಪುನರುತ್ಥಾನದ ಬಗ್ಗೆ ಮಾತನಾಡೋದಿಲ್ಲ ಎಂದು ಹೇಳುವಾಗ ಚಕ್ರವರ್ತಿ ಇನ್ನೂ ಕೋಪ ಬಂತು. ಆಕೆಯನ್ನ ಉರಿಯುವ ಬೆಂಕಿಗೆ ಹಾಕಲಾಯಿತು. ಉರಿಯುವ ಬೆಂಕಿಗೆ ಹಾಕುವಾಗ ಅಲ್ಲೂ ಕೂಡ ಅವಳ ದೇಹ ಬೆಂಕಿ ಆಗಲಿಲ್ಲ. ಅದಕ್ಕೆ ಬದಲಾಗಿ ಸಂತ ಜೋಸೆಫರ ಮಧ್ಯೆ ನಿಂತು ಆಕೆಯನ್ನು ಅಪ್ಪಿಕೊಂಡು ಅಲ್ಲಿ ಆ ನರಕದಲ್ಲೂ ಕೂಡ ಬೆಂಕಿಯಲ್ಲೂ ಕೂಡ ಸಂತ ಆ ಬೆರಳಿನವರೆಗೆ ಜೋಸೆಫ್ ಸಹಾಯ ಮಾಡಿ ನೋಡ್ತೇವೆ. ಪ್ರಿಯರೇ, ನಮ್ಮ ಸಂತರು ಸದಾಕಾಲ ಸಹಾಯ ಮಾಡುವ ಸಂತರು. ಆದ್ದರಿಂದ ಸಂತ ಮೆರೀನನ್ನ ಮರಣದಿಂದ ಕೂಡ ಕಾಪಾಡುವ ಸಂತರು ಸಂತ ಜೋಸೆಫರು. ಇದು ನಾವೆಲ್ಲರೂ ಪುನರುತ್ಥಾನದ 3ನೇ ಭಾಗವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪ್ರಿಯರೇ, ಇಂದಿನ ಮದುವೆ ವಾಚನ ನೋಡ್ತೇವೆ ಯಾವ ರೀತಿ ಅಪೋಸ್ತಲರು, ಪ್ರೇಷಿತರು
ಆ ಸೆನೆಟರಿ ಮುಂದೆ ಮಾತು ಕೊಡ್ತಾರೆ. ಏನ್ ಮಾತಾಡ್ತಾರೆ? ನಾವು ವಿಧೇಯರಾಗಬೇಕಿತ್ತು ನಿಮಗೋ ದೇವರಿಗೋ? ನಾವು ವಿಧೇಯರಾಗಿರುವುದು ಯೇಸು ಪ್ರಭುಗೆ ಮಾತ್ರ. ಕಾರಣ ನಾವು ಅವರನ್ನು ಕಣ್ಣಾರೆ ಕಂಡಿದ್ದೇವೆ, ಕಣ್ಣಾರೆ ಮಾತನಾಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ. ಅಂತ ಯೇಸು ಪ್ರಭುವನ್ನ ನಾವು ಆರಾಧನೆ ಮಾಡ್ತೇವೆ ಅಂತ ಹೇಳುವುದನ್ನ ಇಂದಿನ ಮದುವೆ ವಾಚನ ನಮಗೆ ಮಾತನಾಡುತ್ತದೆ. ಆಗ ಆ ಸಂಘಟನೆ ಸಭೆ ಇರುತ್ತೆ, ನೀವಿನ ಮೇಲೆ ಯೇಸುವಿನ ಬಗ್ಗೆ ಮಾತನಾಡಬಾರ್ದು, ಯೇಸುವಿನ ಬಗ್ಗೆ ಪ್ರಚಾರ ಮಾಡಬಾರ್ದು ಎಂದು ಹೇಳುವಾಗ ನಾವು ಕಣ್ಣಾರೆ ಕೇಳಿದ್ದೇವೆ, ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಬಾಯಾರೆ ಮಾತನಾಡ್ತೇವೆ. ಅವರೇ ನಮ್ಮ ಪ್ರಭು ಎಂದು ಹೇಳುವಾಗ ಅವರ ಚಾವಟಿಯಿಂದ ಹೊಡೆದು ಕೂಡಿಸುವುದನ್ನ ಇಂದಿನ ಮದುವೆ ವಾಚನ ನಮಗೆ ತಿಳಿಯಪಡಿಸುತ್ತದೆ. ಪ್ರಿಯ ಸೋದರ ಸೋದರಿ, 2ನೇ ವಾಸದಲ್ಲಿ ನಾವು ನೋಡ್ತೇವೆ ಸಂತ ಹೆವ್ವಾಲರು ಕಂಡ ದರ್ಶನ. ಯಾವ ದರ್ಶನ? ಯೇಸು ಪ್ರಭು ಮಧ್ಯೆ ಇದ್ದಾರೆ, ಸಿಂಹಾಸನದಲ್ಲಿ ರೂಢರಾಗಿದ್ದಾರೆ. ಅವರನ್ನ ಒಜಾನ ಒಜಾನ ಹಲ್ಲೆಲೂಯಾ 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 ಎಂದು ಎಲ್ಲ ಸಂತರು ಕೂಡಿ ಆಡುವುದನ್ನ ಸಂತ ಹೆವ್ವಾಲರು ಇಂದ 2ನೇ ವಾಚನದಲ್ಲಿ ನಮಗೆ ಮಾತನಾಡುತ್ತಾರೆ. 3ನೇ ವಾಚನ ಸಂತ ಪೇತ್ರ. ನಮ್ಮೆಲ್ಲರಿಗೂ ಗೊತ್ತು, 3 ಬಾರಿ ನಿರಾಕರಿಸಿದ್ರು ಸಂತ ಪೇತ್ರನಿಗೆ ಮತ್ತೊಮ್ಮೆ ಯೇಸುಸ್ವಾಮಿ ಕಾಣಿಸ್ಕೊಳ್ತಾರೆ. ತಿಬೇರಿಯ ಸರೋವರದಲ್ಲಿ ಒಬ್ಬ ತಾಯಿಯಂತೆ ಕಾಣಿಸಿಕೊಂಡು ಅವರಿಗೆ ಊಟ ಬಡಿಸುವುದನ್ನ, ಉಪಹಾರ ಮಾಡುವುದನ್ನ ನಾವು ನೋಡ್ತೇವೆ. ಮಕ್ಕಳೇ, ನಿಮ್ಮಲ್ಲಿ ಏನಾದ್ರೂ ತಿನ್ನಲು ಕೊಡಿ ಎಂದು ಹೇಳುವಾಗ ನಮ್ಮಲ್ಲಿ ಏನೂ ಇಲ್ಲ ಸ್ವಾಮಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಳಿದಿದ್ದೇವೆ, ಒಂದು ಮೀನು ಸಿಗಲಿಲ್ಲ. ಹಾಗಾದ್ರೆ ನಿಮ್ಮ ಬಲೆಯನ್ನ ಸಮುದ್ರಕ್ಕೆ ಹಾಕಿ ನೀರಿಗೆ ಹಾಕಿ ಹೇಳುವಾಗ ಎಷ್ಟೊಂದು ಬಲೆ, 60 ಬಲೆಯಲ್ಲಿ 153 ಮೀನುಗಳು ಅಲ್ಲಿದ್ದವು. ಆವಾಗ ಗೊತ್ತಾಯಿತು, ಇವರೇ ನಮ್ಮ ಪ್ರಭು, ಇವರೇ ನಮ್ಮ ದೇವರೆಂದು ಹೇಳಿ ಪ್ರಭುವನ್ನ ಆರಾಧನೆ ಮಾಡುವುದನ್ನ ಇಂದಿನ ಶುಭ ಸಂದೇಶ ಬೋಧನೆ ಮಾಡುತ್ತದೆ. ಪ್ರಿಯರೇ, ನಮ್ಮ ದೇವರು ತಾಯಿಯಂತ ದೇವರು, ಕರುಣೆಯುಳ್ಳ ದೇವರು. ಆ ಪ್ರೇಷಿತರು ನುಡಿದಿದ್ದರು ಕೂಡ ಅವರಿಗೆ ಊಟ ಬಡಿಸುವುದನ್ನ ತಂದೆ ತಂದೆ ಬೆಂಕಿಯಲ್ಲಿ ಆ ಮೀನನ್ನು ಹಾಕಿ ಆ ರೊಟ್ಟಿಯನ್ನು ತಂದಿ ಎಂದು ಉಪಹಾರ ಮೂಲಕ ಅವರಿಗೆ ಭೋಜನ ನೀಡುವುದನ್ನ ಇಂದಿನ ಶುಭ ಸಂದೇಶ ಮಾತನಾಡುತ್ತದೆ. ಪ್ರಿಯ ಸೋದರ ಸೋದರರೇ, ನಮ್ಮ ದೇವರು ಸತ್ತ ದೇವರಲ್ಲ, ನಮ್ಮ ದೇವರು ಜೀವ ಕೊಡುವ ದೇವರು, ನಮ್ಮ ದೇವರು ಪುನರುತ್ಥಾನ ದೇವರು. ನಾನೇ ಪುನರುತ್ಥಾನ, ನಾನೇ ಮಾರ್ಗ, ನಾನೇ ಜೀವ, ನನ್ನನ್ನು ಹಿಂಬಾಲಿಸುವವರು ನಿತ್ಯಕ್ಕೂ ಜೀವ ಪಡೆಯುತ್ತಾನೆ ಎಂದು ಹೇಳುವ ಪ್ರಭುವನ್ನ ನಾವು ಪಾಸ್ತಿಕಾಲದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಇಂದು ನಾವು ಸಂತ ಜೋಸೆಫರ ಮಹೋತ್ಸವವನ್ನು ಕೊಂಡಾಡುವಾಗ ಸಂತ ಜೋಸೆಫರು ಪೋಷಕ ತಂದೆ, ಯೇಸು ಪ್ರಭುವಿನ ಪೋಷಕ ತಂದೆ. ಇಂದು ಅವರು ಕೂಡ ನಮಗೆ ಅನೇಕ ರೀತಿಯಲ್ಲಿ ಅದ್ಭುತ ಮಾಡುವ ಸಂತರಾಗಿದ್ದಾರೆ. ಒಮ್ಮೆ ಒಬ್ಬ ಕಾನ್ವೆಂಟ್ ಬಳಿ ಒಬ್ಬ ಸಿಸ್ಟರ್ಗಳು ದೇವಾಲಯ ಕಟ್ಟಬೇಕಾಗಿತ್ತು. ಆ ದೇವಾಲಯ ಕಟ್ಟಬೇಕಾಗಿದ್ರು ಕೂಡ ಅವ್ರಿಗೆ ಯಾವುದೋ ಒಂದು ಅಡಚಣೆ ತೊಂದರೆ ಅಲ್ಲಿ ಮೆಟ್ಟಲನ್ನು ಹಾಕಲು ಆಗ್ತಾ ಇರಲಿಲ್ಲ. ಒಮ್ಮೆ ಒಬ್ಬ ಬಡಗಿ ಬಂದ, ಯಾವುದೋ ಬಡಗಿ ಬಂದ. ಆ ಬಡಗಿಯನ್ನ ಆ ಸಿಸ್ಟರ್ ಕೇಳ್ತಾರೆ, ಇದನ್ನ ನೀನು ಮಾಡ್ತೀಯ? ಖಂಡಿತ ಮಾಡ್ತಾರೆ. ಸುಮಾರು 6 ವರ್ಷಗಳಿಂದ ಆ ದೇವಾಲಯ ಸಂಪೂರ್ಣವಾಗಿರಲಿಲ್ಲ. ಆ ಬಡಗಿ ತಕ್ಷಣವೇ 1 ತಿಂಗಳೊಳಗೆ ಮೆಟ್ಟಲು ಹಾಕಿ ಅವರಿಗೆ ಒಂದು ದೇವಾಲಯ ಕಟ್ಟುವುದನ್ನ ನೋಡ್ತೇವೆ. ಸಸ್ಯದವರು ಹುಡುಕ್ತಾರೆ, ಆ ಬಡಗಿ ಹುಡುಕ್ತಾರೆ, ಆ ಬಡಗಿ ಇಲ್ಲ. ಆಮೇಲೆ ಗೊತ್ತಾಯಿತು, ಇವರು ಸಂತ ಜೋಸೆಫರು, ನಿಷ್ಠಾವಂತ ಸಂತ ಜೋಸೆಫರು. ಅಂತ ಸಂತರನ್ನ ಈ ಹಬ್ಬದಲ್ಲಿ ನಾವು ಕೊಂಡಾಡ್ತೇವೆ. ಪ್ರತಿಯೊಬ್ಬರ ಪಾಲಕ ಸಂತ ಜೋಸೆಫರು, ನಿಷ್ಠಾವಂತ ಪಾಲಕ ಸಂತ ಜೋಸೆಫರು. ಇಡೀ ಧರ್ಮ ಸಭೆಗೆ ಒಬ್ಬ ಪರಿಪಾಲಕ ತಂದೆಯಾಗಿ ನಮ್ಮನ್ನು ಪೋಷಣೆ ಮಾಡುವ ಸಂತರಾಗಿದ್ದಾರೆ. ಪ್ರಿಯರೇ, ನಾವೆಲ್ಲರೂ ಭಾಗ್ಯವಂತರು. ವಿಶೇಷವಾಗಿ ನಾವು ಸಂತ ಜೋಸೆಫರಲ್ಲಿ ಭಿನ್ನಯಿಸಿ ನಾವು ಬೇಡಿಕೊಳ್ಳೋಣ. ಪ್ರತಿ ಸಮಯದಲ್ಲೂ ನಮ್ಮನ್ನು ಕಾಯುವರು ಸಂತ ಜೋಸೆಫರು. ಕೆಲಸವಿಲ್ಲದಿರುವಾಗ, ದುಡಿಮೆ ಇಲ್ಲದಿರುವಾಗ, ನಿರಾಶೆಗೊಂಡಾಗ ನಮಗೆ ಸಹಾಯ ಮಾಡುವ ಸಂತ ಜೋಸೆಫರು. ಆದ್ದರಿಂದ ನಾವು ಪ್ರತಿದಿನ ಸಂತ ಜೋಸೆಫರಿಗೆ ನಮ್ಮ ಕುಟುಂಬದ ಸಮರ್ಪಣೆ ಮಾಡಿ ಬೇಡಿಕೊಳ್ಳುವ ಸಂತ ಜೋಸೆಫ. ಇಂದು ನಾವು ಹಬ್ಬವನ್ನು ಕೊಂಡಾಡ್ತೇವೆ. ನಿಜ, ನಮ್ಮ ಹಬ್ಬ ಕೇವಲ ಶಾರೀರಿಕ ಹಬ್ಬವಾಗಬಾರದು, ಆಧ್ಯಾತ್ಮಿಕ ಹಬ್ಬವಾಗಿ ಸಂತ ಜೋಸೆಫರ ಆಶೀರ್ವಾದ ಪಡೆದಾಗ, ಸಂತ ಜೋಸೆಫರ ಆಶೀರ್ವಾದ ನಮ್ಮ ಕುಟುಂಬ ಪಡೆದಾಗ, ನಮ್ಮ ಮಕ್ಕಳು ಪಡೆದಾಗ ನಾವು ಭಾಗ್ಯವಂತರು. ವಿಶೇಷವಾಗಿ
ಗುರುವರಿಯರ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಸಂತ ಜೋಸೆಫರು ನಮ್ಮೆಲ್ಲರನ್ನು ಯೇಸುವಿನ ಮೂಲಕ ಕಾಪಾಡಲಿ. ಆಮೇನ್. ಎದ್ದು ನಿಂತು ನಾವು ವಿಶ್ವಾಸ ಪ್ರಾರಂಭ ಮಾಡೋಣ. ಪರಲೋಕವನ್ನು ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಪ್ರಿಯ ಸೋದರ ಸೋದರರೇ, ಪಾಸ್ವಾನಂದ ತುಂಬಿದವರಾಗಿ ದೇವರನ್ನು ಬಹಳ ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ನಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು ಭಿನ್ನಗಳನ್ನು ದಯೆಯಿಂದ ಆಲಿಸಿದವರು ನಮ್ಮ ದೀನತೆಯಲ್ಲಿ ನಮ್ಮ ಈಶ್ವರ ಚಿತ್ತರಾಗುವಂತೆ ಕುಟುಂಬ ಸಮೇತ ಬೇಡಿಕೊಳ್ಳೋಣ. ಮತ್ತು ಮರುನಾಮಕರಣ ಮಾಡಲ್ಪಟ್ಟ ಪೇತ್ರ ಉಸುಬಾಗಿ ಮತ್ತೆ ಮೀನುಗಾರಿಕೆಗೆ ಹಿಂತಿರುಗಿದಾಗ ಆತನನ್ನು ಮತ್ತೆ ಬಂಡೆಯಾಗಿ ಪುನರ್ಸ್ಥಾಪಿಸಿದ ಪ್ರಭು ನಮ್ಮೆಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು ತನ್ನೆಡೆಗೆ ಸೆಳೆದು ಅವರವರ ಕರೆಯ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸಲು ಶಕ್ತರಾಗಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ, ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ರಾತ್ರಿ ಇಡೀ ಕಡಲಲ್ಲಿ ಮೀನಿಗಾಗಿ ಶ್ರಮಪಟ್ಟು ನಿತ್ರಾಣರಾದ ಶಿಷ್ಯರ ಹಸಿವನ್ನು ಗುರುತಿಸಿದ ಪ್ರಭು ಅವರಿಗಾಗಿ ಊಟ ತಯಾರಿಸಿ ಅವರ ಶಾರೀರಿಕ ಹಸಿವನ್ನು ಹಿಂಗಿಸಿದಂತೆ ನಾವು ಬರೀ ಬಾಯಿ ಮಾತಿನಿಂದ ಅಲ್ಲದೆ ಕಾರ್ಯದಲ್ಲಿಯೂ ಸಕ್ರಿಯರಾಗುವ ವರ ಪಡೆಯಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ, ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಜೀವನದ ಶೂನ್ಯ ಕ್ಷಣಗಳಲ್ಲಿ, ಕವಲು ದಾರಿಗಳಲ್ಲಿ, ಬದುಕಲ್ಲಿ ದಿಕ್ಕು ತಪ್ಪಿ ಅಲೆದಾಡುವ
ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ನಂಬಿಕೆ, ವಿಧೇಯತೆ ಮತ್ತು ವಿಶ್ವಾಸ ಅವರನ್ನು ಸರಿದಾರಿಯಲ್ಲಿ ನಡೆಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ದೋಣಿಯ ಬಲಭಾಗಕ್ಕೆ ಬಲೆಯನ್ನು ಬೀಸಿರಿ ಎಂಬ ಪ್ರಭುವಿನ ವಾಕ್ಯಕ್ಕೆ ಮಣಿದ ಪೇತ್ರನ ವಿಶ್ವಾಸ ಮತ್ತು ತೀರದಲ್ಲಿ ನಿಂತಿದ್ದ ಪ್ರಭುವನ್ನು ಗುರುತಿಸಿದ ಪ್ರಿಯ ಶಿಷ್ಯನ ದಿವ್ಯ ದೃಷ್ಟಿ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಈ ಹಬ್ಬದ ವಾರ್ಷಿಕ ಬಲಿಪೂಜೆಯಲ್ಲಿ ನಮಗೋಸ್ಕರ ಬಂದು ನಮ್ಮ ಮಗುವಿಗೆ ಪರಮ ಪ್ರಸಾದ ಸಂಸ್ಕಾರವನ್ನು ನೀಡಿ ನಮ್ಮ ಧರ್ಮ ಕೇಂದ್ರಕ್ಕೋಸ್ಕರ ಪ್ರಾರ್ಥಿಸಿದ ನಲ್ಮೆಯ ವಲಯಾಧಿಕಾರಿಗಳಾದ ವಂದನೆಯ ಗ್ರೆಗೋರಿ ಮರಿಯಪ್ಪನವರಿಗೆ ಬೇಕಾದ ವರದಾನಗಳು ಸಂತ ಜೋಸೆಫರ ಮಧ್ಯಸ್ಥಿಕೆಯಿಂದ ಲಭಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಈ ನಮ್ಮ ಪಾಲಕ ಸಂತರ ಹಬ್ಬಕ್ಕೆ ಬಂದು ಪ್ರಾರ್ಥಿಸುತ್ತಿರುವ ಎಲ್ಲ ಭಕ್ತಾದಿಗಳ ಕೋರಿಕೆಗಳನ್ನು ನಮ್ಮ ಪಾಲಕ ಸಂತ ಜೋಸೆಫರ ಮಧ್ಯಸ್ಥಿಕೆಯಿಂದ ಲಭಿಸಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ನಾವೆಲ್ಲರೂ ತಲೆ ಬಗ್ಗಿಸಿ ಸಂತರಲ್ಲಿ ಬೇಡಿಕೊಳ್ಳೋಣ. ನಮ್ಮನ್ನು ಕಾಡುವ ಚಿಂತೆಗಳು, ನಮ್ಮ ಕುಟುಂಬದ ಸಮಸ್ಯೆಗಳು, ಬಾಧೆಗಳು, ರೋಗಗಳು, ಸಾಲದ ಬಾಧೆಗಳು ಸರ್ವವನ್ನು ಸಮರ್ಪಣೆ ಮಾಡಿ ಸಂತ ಜೋಸೆಫ್ ತನ್ನ ಮಗನ ಮುಖಾಂತರ ನಮಗೆ ಆಶೀರ್ವಾದ ನೀಡಲಿ. ನಮಗೆ ಬೇಕಾದ ಸರ್ವ ಆಶೀರ್ವಾದಗಳನ್ನು ಮಳೆಯೋಪದ ಸುರಿಯಲನ್ನು ಬೇಡಿಕೊಳ್ಳೋಣ. ಪ್ರಭು ದೇವರೇ, ನಮ್ಮ ಕೋರಿಕೆಗಳನ್ನು ನೆರವೇರಿಸುವ ನೀವು, ನಮ್ಮನ್ನು ಪ್ರೀತಿಸುವರು ನೀವು, ನಮ್ಮನ್ನು ಕಾಯುವರು ನೀವು, ನಮ್ಮನ್ನು ಮುನ್ನಡೆಸುವರು ನೀವು. ಈ ದಿನ ದೊಡ್ಡ ಸಾಗರಣೆಯ ಎಲ್ಲ ಕುಟುಂಬಗಳನ್ನು, ಮಕ್ಕಳನ್ನು ಆಶ್ರಯಿಸಿ ಕಾಪಾಡಿರಿ. ನಾವು ಸದಾಕಾಲ ನಿಮ್ಮ ವಾಗ್ದಾನಕ್ಕೆ ಮಡಿಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ದೇವರೇ ಪ್ರಿಯನಾಗಿರೆ. ಭಾವವಿನ್ನದು ಸೇವೆಗೈದ ಭಾಗ್ಯ ಮಾತ್ರ ನನ್ನದು. ಸೇವೆ ನಿನ್ನದು ಋಣವು ನನ್ನದು, ಜೀವ ಜೀವ ಮಿಲನ ನನ್ನದು. ಸೇವೆ ನಿನ್ನದು ಋಣವು ನನ್ನದು, ಜೀವ ಜೀವ ಮಿಲನ ನಮ್ಮದು, ಜೀವ ಜೀವ ಮಿಲನ ನಮ್ಮದು. ಸೋದರ ಸೋದರಿಯರೇ, ನನ್ನ ಮತ್ತು ನಿಮ್ಮ ಬಾಲ್ಯವು ಸರ್ವಸಿದ್ಧಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿದೆ. ದೇವರೇ ಸಂಪೂರ್ಣ ದಯಾಭುಗೆಯ ಸಂತ ಜೋಸೆಫರ ಸ್ಮರಣಾರ್ಥ ನಾವು ನಿಮ್ಮ ಮಹಿಮಾ ಸಂಘಕ್ಕೆ ತಂದಿರುವ ಈ ಕಾಣಿಕೆಗಳ ದಯೆಯಿಂದ ಸ್ವೀಕರಿಸಿವೆ. ನಾವು ಅರ್ಪಿಸುವ ಈ ಕೊಡುಗೆಗಳು ನಿಮಗೆ ಮರೆಯಿರುವ ಭಕ್ತರೆಲ್ಲರಿಗೆ ಸಂರಕ್ಷಣೆ ಸಾಧನಗಳಾಗುವಂತೆ ಮಾಡಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಹೃದಯಗಳನ್ನು ಸ್ವರ್ಗಕ್ಕೆ ತೆರೆ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರತೆ ಸರ್ವಶಕ್ತರಿದ್ದ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಹಾಗೂ ಸಂತ ಜೋಸೆಫರ ಸ್ಮರಣೆಯಿಂದ ನಿಮಗೆ ಯೋಗ್ಯ ಸ್ತುತಿ ಸಲ್ಲಿಸಿ ನಿಮ್ಮನ್ನು ಮಹಿಮೆಪಡಿಸಿ ಅರಸುವುದು ನಿಜವಾಗಿಯೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯಾಗಿದೆ. ಏಕೆಂದರೆ ಪವಿತ್ರಾತ್ಮರ ಶಕ್ತಿಯಿಂದ ಗರ್ಭಧರಿಸಿ ಕನ್ಯಾಮರಿಯಮ್ಮನ್ನು ಜನಿಸಿದ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನ ಒಬ್ಬ ತಂದೆಯಂತೆ ನೋಡಿಕೊಳ್ಳಲು ನೀತಿವಂತರಾದ ಜೋಸೆಫರನ್ನು ನೇಮಿಸಿದ್ದರೆ ನಿಮ್ಮ ಮನೆತನದ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ನಿಷ್ಠೆ ಹಾಗೂ ವಿವೇಕವುಳ್ಳ ಸೇವಕರಾದ ಅವರನ್ನು ದೇವರ ಕನ್ಯಾಮಾತೆಗೆ ಪತಿಯನ್ನಾಗಿ ಕೊಟ್ಟಿರಿ. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತಿ ದೂತರು ಸನ್ನಿಧಿ ನಡೆಯುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುನಃಸರಪಿನ ಗಣಗಳು ಸಂತೋಷದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳನ್ನು ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ.
ದೇವರು ದೇವರು ಪರಿಶುದ್ಧರು ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬರಿಂದ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಚ್ಛಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಹಂತದಲ್ಲಿ ಅವರು ಪಾನಪಾತ್ರವನ್ನು ತೆಗೆದುಕೊಂಡು ಮತ್ತೊಮ್ಮೆ ನಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಏಕೋ ವಿಶ್ವಾಸದ ಪರಮರಹಸ್ಯ. Pura
ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಧರ್ಮಾಧ್ಯಕ್ಷ ಪೀಠ ಮೆಚ್ಚಾಡು ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೊಡನೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರಲ್ಲಿಯೂ ಸರ್ವಶಕ್ತ ಅದಯಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವಗೌರವವು ಮಂಡಲು ಯುಗಾಂತರಕ್ಕೂ ನಿಮಗೆ ತಂದೆ ದೇವರಿಗೆ ನಾವು ಪ್ರಾರ್ಥನೆ ಮಾಡುತ್ತಾ ಇದನ್ನು ವಿಶೇಷವಾದ ದಿನ ನಮ್ಮೆಲ್ಲರ ಕುಟುಂಬಗಳ ಸಮರ್ಪಣೆ ಮಾಡಿ ನಮಗೆ ದಾರಿ ತೋರಿಸುವಂತೆಯೂ ಮಾರ್ಗವಾಗಿರುವಂತೆಯೂ ತಂದೆ ದೇವರಿಗೆ ನಾವು ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಇಂದಿಗೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದರೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ಹೃದಯದಿಂದ ಕರುಣಿಸಿರಿ. ನಾವು ಸರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತ ನಮ್ಮ ಪ್ರೇಷಿತ ನಿಮಗೆ ಶಾಂತನ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತನ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ನೋಡದೆ ನಿಮ್ಮ ಧರ್ಮಸಭೆ ವಿಶ್ವಾಸ ನೋಡಿರಿ. ಅದಕ್ಕೆ ನಿಮ್ಮ ಪ್ರಕಾರ ಶಾಂತಿಯನ್ನು ಐಕ್ಯತೆಯಿಂದ ದಯಪಾಲಿಸಿರಿ. ಈಗ ನಾವು ಜೀವಿಸೋಣ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳ ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ನಾವೆಲ್ಲರೂ ಭಾಗ್ಯವಂತರು. ಅದರ ಸಮಯ ತಾವೆಲ್ಲರೂ, ಇದು ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾಗಿದೆ. ಆದ್ದರಿಂದ ನಮ್ಮ ಇತರ ಸಹೋದರ ಸಹೋದರಿಯರು ಈ ಸ್ಥಳಕ್ಕೆ ಆಗಮಿಸಿದಲ್ಲಿ ತಾವು ತಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಪ್ರಭುವನ್ನು ಆರಾಧಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.
ಧರ್ಮಪ್ರಸ್ಥದ ಶ್ಲೋಕ ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರು ಪ್ರಭುವಿನ ನಾಮದಲ್ಲಿಯೇ ಮಾಡಿರಿ. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಆನಂದಗಳಿಂದ ನಮ್ಮನ್ನು ಪೋಷಿಸಿದ್ದೇನೆ. ಸಂತ ಜೋಸೆಫರ ಆದರ್ಶದಂತೆ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಗೆ ಸಾಕ್ಷಿ ನೀಡುತ್ತಾ ನಿರಂತರ ಶಾಂತಿಯ ಫಲವನ್ನು ನಾವು ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಗೆಸಿ ದೇವರ ಆಶೀರ್ವಾದ ಬೇಡಲಿ. ತಮ್ಮ ಏಕೈಕ ಪುತ್ರನ ಪುನರುತ್ಥಾನದ ಮೂಲಕ ದೇವರ ಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದ ನಮಗೆ ಆನಂದ ನೀಡುವಂತೆ ಮಾಡಲಿ. ನಮ್ಮ ವಿಮೋಚನ ಕಾಲದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧಿಸಲಾಗುವಂತಾಗಿ ಮಾಡಲಿ. ವಿಶ್ವಾಸದ ದೀಕ್ಷಾಸ್ನಾನ ಸಂಸ್ಕಾರದಲ್ಲಿ ಅವನೊಂದಿಗೆ ಪುನರ್ತನವಾಗಿದ್ದೇವೆ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗ ರಾಜ್ಯದಲ್ಲಿ ಬಂದು ಸೇರುವಂತೆ ಮಾಡಲಿ. ಪ್ರಭು ಕ್ರಿಸ್ತ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಬಲಿಪೂಜೆ ಮುಗಿಯಿತು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಭಕ್ತಾದಿಗಳು ದಯಮಾಡಿ ಎಲ್ಲಿದ್ದರೂ ಅಲ್ಲೇ ಒಂದು 10 ನಿಮಿಷದ ಕಾಲ ಗುರುವರಿಗೆ ಸನ್ಮಾನ ಇದೆ. ದಯಮಾಡಿ ಯಾರು ಹೋಗಬೇಡಿ. 10 ನಿಮಿಷದ ಕಾಲ ಕುಳಿತುಕೊಳ್ಬೇಕು. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಜನರು ಅಲ್ಲೇ ಕುಳಿತುಕೊಳ್ಬೇಕನ್ನ ಕೇಳ್ಕೊಳ್ತೇನೆ. ಗುರುಗಳು ಸಹ ಕುಳಿತುಕೊಳ್ಬೇಕನ್ನ ಕೇಳಿಕೊಳ್ತೇನೆ. ಆತ್ಮೀಯ ಬಂಧುಗಳೇ, ಮೊದಲನೇದಾಗಿ ತ್ರಯೇಕ ದೇವರಿಗೆ ನಾನು ಇಲ್ಲಿರುವ ಗುರುವರೇ ಪರವಾಗಿ, ನಮ್ಮ ಧರ್ಮಕ್ಕೆ ಗುರುಗಳ ಪರವಾಗಿ, ನಮ್ಮ ಧರ್ಮಕ್ಕೆ ಜನರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಪಾಲಕ ಸಂತರ ಜೋಸೇಫರ ಹಬ್ಬದ ಶುಭಾಶಯಗಳನ್ನು ನಮ್ಮ ಗುರುಗಳ ಪರವಾಗಿ, ಭಗಿನಿಯರ ಪರವಾಗಿ, ನಮ್ಮ ಗ್ರಾಮದ ಕಥೋಲಿಕ ಕ್ರೈಸ್ತರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಈ ಪಾಲಕ ಸಂತರ ಹಬ್ಬದ ಪ್ರಯುಕ್ತ 3 ದಿನದ ನವೀನ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ನಮ್ಮ ನಲ್ಮೆಯ ಗುರು ಸ್ವಾಮಿ ವ್ಯಾಲೆಂಟೈನ್ ಅಂತೋಣರಾಜರು ಬಂದಿದ್ದರು. ಆ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಸಮಯದಲ್ಲಿ ಅವರು ನಮ್ಮ ಮಧ್ಯೆ ಉಪಸ್ಥಿತರಿಲ್ಲ. ಅವರಿಗೂ ಸಹ ನಮ್ಮ ಧರ್ಮಕ್ಕೆ ಗುರು ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ದೂರ ಚಪ್ಪಾಳೆ ವ್ಯಕ್ತಿಗಳ ಕೈ ಕಾಲನ್ನು ಕಲಿಸಬೇಕು ನೀವೆಲ್ಲ. ಎರಡನೇ ದಿನ ಬಲಿಪೂಜೆಯನ್ನ ಅರ್ಪಿಸಿದ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಕ್ಷರಾದ ಸ್ವಾಮಿ ಜೋಸೆಫ್ ಸುಸೈನಾಥನವರು ನಮ್ಮ ಮಕ್ಕಳಿಗೆ ದುಡಿಕ ಸಂಸ್ಕಾರವನ್ನು ನೀಡಿ ಆ ಸಂಸ್ಕಾರದ ಅರ್ಥವನ್ನು ತಿಳಿಸಿ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಮತ್ತೊಮ್ಮೆ ಅವರ ಗೈರು ಹಾಜರಿಯಲ್ಲಿ ಗುರುಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಿನ್ನೆಯ ದಿನ ನಮ್ಮ ನೆಚ್ಚಿನ ಗುರು, ನಮ್ಮ ಗುರುಗಳ ಒಂದು ಆಪ್ತರು ಸ್ವಾಮಿ ಸ್ಟಾನಿ ರಾಯಪ್ಪರವರು ಗೋವಾದಿಂದ ಬಂದು ನಮಗೋಸ್ಕರ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿದ್ದಾರೆ. ಅವರು ಸಹ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಈ ದಿನ ನಮಗೆ ಗೊತ್ತಿದೆ ನಮ್ಮ ಪಾಲಕ ಸಂತರ ಹಬ್ಬ. ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ವಲಯದ ವಲಯಾಧಿಕಾರಿಗಳಾದ ಹಾಗೂ ವೆಂಕಟಾಲ ಜಪಮಾಲೆ ರಾಣಿಯ ದೇವಾಲಯದ ಧರ್ಮಕೇಂದ್ರ ಗುರುಗಳಾದ ನಮ್ಮ ಆತ್ಮೀಯರು, ನಮಗೆ ಎಲ್ಲರೂ ಚಿರಪರಿಚಿತರು ಸ್ವಾಮಿ ಗ್ರೆಗೋರಿ ಮರಿಯಪ್ಪನವರು ಆಗಮಿಸಿ ಈ ದಿನದ ಎಲ್ಲ ಒಂದು ಬಲಿಪೂಜೆ ಕಾರ್ಯಕ್ರಮದಲ್ಲಿ ಆರಾವಿಂದಿಗಳಲ್ಲಿ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ.
ಸ್ವಾಮಿ ದಯಮಾಡಿ ಮುಂದೆ ಬರಬೇಕು. ಸ್ವಾಮಿ ಗ್ರಿಗೋರಿ ಮರಿಯಪ್ಪನವರು ಮುಂದೆ ಬರಬೇಕು. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಗಳಾಗಿದ್ದೇವೆ. ನಮ್ಮ ಧರ್ಮಕ್ಕಿಂತ ಗುರು ಪರವಾಗಿ ಹಾಗೂ ನಮ್ಮ ಧರ್ಮಕ್ಕಿಂತ ಭಗಿನಿಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಜೋರ ಚಪ್ಪಾಳೆ ಹೊಡೆಯಬೇಕು. ಅವರಿಗೆ ಸನ್ಮಾನ ಸಿಗುತ್ತಾ ಇದೆ. ಈಗ ನಮ್ಮ ಆತಿಥ್ಯಕ್ಕೆ ಭಾಜನರಾದ ವ್ಯಕ್ತಿ ಅಂದ್ರೆ ನಮ್ಮ ಕ್ಲರಿಷಿಯನ್ ಧಾರ್ಮಿಕ ಸಭೆಯ ಪ್ರಾಂತಾಧಿಗಳಾದ ಸ್ವಾಮಿ ಸಾಬು ಜಾರ್ಜ್ ಅವರು ದಯಮಾಡಿ ಮುಂದೆ ಬರಬೇಕು. ಒಂದು ವಿಷಯ, ಅವ್ರು ಬಂದಾಗ ಎಲ್ಲರೂ ಜೋರ ಚಪ್ಪಾಳೆ ಹೊಡಿಬೇಕು. ಅದು ಕಾರಣ ಹೇಳ್ತೇನೆ, ಜೋರ ಚಪ್ಪಾಳೆ ಹೊಡಿಬೇಕಲ್ಲ. ಪ್ರಿಯರೇ, ಕುಳಿತುಕೊಳ್ಳಿ. ಯಾಕೆ ಅವರು ವಿಶೇಷವಾದ ಚಪ್ಪಾಳೆ ಅಂದ್ರೆ ಈ ಕ್ಲರಿಷಿಯನ್ ಸಭೆಯ ಧಾರ್ಮಿಕ ಸಭೆಯ ಪ್ರಾಂತಾಧಿಕಾರಿಗಳವರು ನಮ್ಮ ಗುರುಗಳನ್ನ ವಿಶೇಷವಾಗಿ ಈ ವರ್ಷ ಅಂದ್ರೆ ಮುಂದಿನ ದಿನಗಳಿಗೆ ನಮ್ಮ ಇಲ್ಲೇ ಇರೋದಕ್ಕೆ ಅನುವು ಮಾಡಿಕೊಟ್ಟವರು ಅವರು. ಅವರಿಲ್ಲ ಅಂದಿದ್ರೆ ನಮ್ಮ ಗುರುಗಳ ಕೊನೆಯ ನಮ್ಮ ಕಳೆದ ಒಂದು ದಿನಗಳಲ್ಲಿ 2 ಕಾರ್ಯಗಳನ್ನು ಮಾಡಿಕೊಂಡು ಓದಿದ್ವಿ. ಅವರು ನಮ್ಮನ್ನ ಆದರದಿಂದ ನಮಗೆ ಉಪಚಾರ ಮಾಡೋದು. ಒಳ್ಳೆಯ ಚಿಕನ್ ಬಿರಿಯಾನಿಯನ್ನು ಕೊಟ್ಟು ಮತ್ತೆ ಒಳ್ಳೆಯ ಜ್ಯೂಸ್ ಎಲ್ಲ ಕೊಟ್ಟು ನಮ್ಮನ್ನ ಆದರದಿಂದ ನಮ್ಮ ಮನವಿನ ನಾವೇನು ಕೇಳ್ತೀವಿ ಅಂದ್ರೆ, ಸ್ವಾಮಿ ಇನ್ನು ಸ್ವಲ್ಪ ದಿನಗಳ 3 ವರ್ಷ ಕಾಲ ನಮ್ಗೆ ಅವ್ರನ್ನೇ ಕೊಡಿ. ಯುವ ಗುರುಗಳು ನಮ್ಮ ಧರ್ಮ ಕೇಂದ್ರದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ನಮ್ಮ ಗುರುಗಳು ಎಲ್ಲರೊಂದಿಗೂ ಚೆನ್ನಾಗಿದ್ದಾರೆ. ಅದನ್ನ ಕೇಳ್ಕೊಂಡಾಗ ಆಯಿತು, ನಾನು ಒಬ್ಬನೇ ಅಲ್ಲ, ನನ್ನ ಕಮಿಟಿಯಲ್ಲಿ ಅವರನ್ನ ನಾನು ಮಾತಾಡಿ ನನಗೆ ತಿಳಿಸ್ತೇನೆ ಅಂದ್ರು. ಆ ಒಂದು ಕಮಿಟಿಯಲ್ಲಿ ಮಾತಾಡಿ ಮತ್ತೆ ಮುಂದಿನ ದಿನಗಳಿಗೆ ನಮ್ಮನ್ನ ಇರಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಿಯರೇ, ಮತ್ತೊಮ್ಮೆ ನಮ್ಮ ಧರ್ಮಕ್ಕೆ ಗುರು ಪರವಾಗಿ ಬಗೆಲ್ಲ ಪರವಾಗಿ ಇವರ ಚಪ್ಪಳ ಮತ್ತೊಬ್ಬರು ಕ್ಲರಿಷಿಯನ್ ಸಭೆಯ ಮಾಜಿ ಪ್ರಾಂತಾಧಿಕಾರಿಗಳಾದ ಹಾಗೂ ಧರ್ಮಕೇಂದ್ರದ ಗುರುಗಳ ಧಾರ್ಮಿಕ ಸಭೆಗಳ ಶ್ರೇಷ್ಠ ಗುರುಗಳಾದ ಕ್ಲರಿಷಿಯನ್ ಸಭೆಯ ಮಾಜಿ ಒಂದು ಪ್ರಾಂತಾಧಿಕಾರಿಗಳಾದ ಸ್ವಾಮಿ ಝೇವಿಯರ್ ಮಾನವತ್ ಅವರು ಮುಂದೆ ಬರಬೇಕು. ಪ್ರಾಂತಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದು ಈ ದಿನ ಪ್ರಾರ್ಥಿಸಲಿಕ್ಕಾಗಿ ಮಗುದು ಸಾಲವನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೊಬ್ಬ ಗುರುಗಳು ಒಂದನೇ ಸ್ವಾಮಿ ಝೇವಿಯರ್ ಅವರು ಮುಂದೆ ಬರಬೇಕು. ಸ್ವಾಮಿ ಝೇವಿಯರ್ ಅವರು ಇವರು ಕ್ಲರಿಷಿಯನ್ ಕೌನ್ಸಿಲ್ ಮೆಂಬರ್ ಬೆಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ಈ ಸಮಯದಲ್ಲಿ ನಮಗೆ ಪ್ರಾರ್ಥಿಸಿದ್ದಾರೆ. ಅವರು ಸಹ ಧರ್ಮಕ್ಕೆ ಗುರು ಪರವಾಗಿ ನಮ್ಮೆಲ್ಲ ಪರವಾಗಿ ಧನ್ಯವಾದ ತಿಳಿಸುತ್ತಾರೆ. ಮತ್ತೊಬ್ಬ ಗುರುಗಳು ಸ್ವಾಮಿ ಮಾರಿಯೋ ಜಳಿಕೆಯವರು ಅವರು ಮುಂದೆ ಬರಬೇಕು. ನಮ್ಮ ವಿಚಾರಣೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ಸೇವೆ ಮಾಡಿ ಈಗ ಪ್ರಸ್ತುತ ಗೌರಿ ಚಿತ್ರದಲ್ಲಿ ದುಡಿತಾ ಇದ್ದಾರೆ. ಅವರು ಸಹ ಈ ಸಮಯದಲ್ಲಿ ನಮ್ಮನ್ನು ಜಾಗರಿಸಿದ್ದಾರೆ. ಅವರು ಸಹ ನಮ್ಮ ಆತ್ಮೀಯರು. ಅವರು ಸಹ ಸ್ವಾಮಿ ಅಂಟೋನಿ ಡಾನಿಯಲ್ ಅವರು ಮುಂದೆ ಬರಬೇಕು. ಸ್ವಾಮಿ ಅಂಟೋನಿ ಡಾನಿಯಲ್ ಅವರು ಪ್ರಸ್ತುತ ಕಿತ್ತೂರುಪಾಳ್ಯದ ಸಂತ ಜೋಸೆಫರ ದೇವಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಸಹ ಈ ಸಮಯದಲ್ಲಿ ನಮ್ಮ ಕೆಲಸ ಕಾರ್ಯಗಳ ಬದಿಗೊತ್ತಿ ನಮ್ಮ ಮೇಲೆ ಪ್ರೀತಿಗೆ ಆಗಮಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಅವರು ಸಹ ಧರ್ಮಕ್ಕೆ ಗುರು ಪರವಾಗಿ ನಮ್ಮೆಲ್ಲರ ಪರವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಸ್ವಾಮಿ ಆನಂದರಾಜ್ ಮುಂದೆ ಬರಬೇಕು. ಈ ಗ್ರಾಮದ ಮಣ್ಣಿನ ಮಗ ಸ್ವಾಮಿ ಆನಂದರಾಜ್ ನಮಗೆ ನಮ್ಮವರೇ. ಅವರು ಸಹ ಈ ಸಮಯದಲ್ಲಿ ನಮ್ಮ ಕೆಲಸ ಕಾಲ ಬದಿಗೊತ್ತಿ ಬೆಳಗ್ಗೆ ಹೇಳ್ತಾ ಇದ್ರು. ಬೇರೆ ಕಡೆಯಿಂದ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ನಮ್ಮ ಸಮಯಕ್ಕೆ ಸರಿಯಾಗಿ ನಮಗೂ ಪ್ರಾರ್ಥಿಸಿದ್ದಾರೆ. ಅವರು ಎಲ್ಲರ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿ ಬರ್ನಾಡ್
ಚಿರಪರಿಚಿತರು ಆಗಾಗ್ಗೆ ಬಂದು ನಮ್ಮೊಡನೆ ಇದ್ದು ನಮಗೊಂದು ಪ್ರಾರ್ಥಿಸಿದ್ದಾರೆ. ಈ ಸಮಯ ಅವರು ಪ್ರಸ್ತುತ ಮಲ್ಲೇಶ್ವರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ವಿಚಾರಣೆ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಸ್ವಾಮಿ ಜೋಸೆಫ್ ಮೂಲಕರ ಜೋಸೆಫ್ ಮೂಲಕರವರು ಹಿರಿಯ ಗುರುಗಳು. ಈಗ ಹಲವಾರು ವರ್ಷಗಳ ಕಾಲ ನಮ್ಮ ಧರ್ಮ ಕೇಂದ್ರದ ಸೇವೆ ಮಾಡಿ ಈ ಸುತ್ತಮುತ್ತ ದೊಡ್ಡಬಳ್ಳಾಪುರ ನಮ್ಮ ಕಾರಹಳ್ಳಿಯಿಂದ ಸೇವೆ ಮಾಡಿ ಪ್ರಸ್ತುತ ಈಗ ಇಲ್ಲೇ ದುಡಿತಾ ಇದ್ದಾರೆ. ನಿನ್ನೆ ದಿನ ಅವರು ತಮ್ಮ ಯಾಜಕ ದೀಕ್ಷೆಯ 37ನೇ ವರ್ಷದ ಒಂದು ಸಂಭ್ರಮವನ್ನು ನಮ್ಮ ದೇವಾಲಯದಲ್ಲಿ ಆಚರಿಸಿದ್ದಾರೆ. ಭಗವಂತ ಅವರಿಗೆ ಒಂದು ಆರೋಗ್ಯವನ್ನು ಕೊಡಲಿ. ಮುಂದಿನ 50 ವರ್ಷಗಳ ಒಂದು ಸುವರ್ಣ ಮಹೋತ್ಸವವನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಆಚರಿಸಲಿ ಅಂತ ಗುರುಗಳ ಪರವಾಗಿ ಎಲ್ಲರ ಪರವಾಗಿ ನಾನು ಸಲ್ಲಿಸುತ್ತಾ ಧನ್ಯವಾದ ಸಲ್ಲಿಸುತ್ತೇನೆ. ಸ್ವಾಮಿ ಜೋಸೆಫ್ ಶಾಂತಪ್ಪ. ಸ್ವಾಮಿ ಜೋಸೆಫ್ ಶಾಂತಪ್ಪನವರು ಈ ಮಣ್ಣಿನ ಮಗ. ಅಂದರೆ ನಮ್ಮ ತುಮಕೂರು ಹತ್ತಿರ ಶಿರಾ ಧರ್ಮ ಕೇಂದ್ರದ ಅಲ್ಲಿ ಅವರು ಹುಟ್ಟಿ ಅಲ್ಲೇ ಯಾಜಕ ದೀಕ್ಷೆಯನ್ನು ಪಡೆದುಕೊಂಡು ಪ್ರಸ್ತುತ ಈಗ ಹೈದರಾಬಾದ್ನಲ್ಲಿ ನಲ್ಲಜರದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ವರ್ಷ ನಮ್ಮ ಕರ್ನಾಟಕದ ನೆಲಮಂಗಲ ಧರ್ಮ ಕೇಂದ್ರಕ್ಕೆ ಬಂದು ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಕಳೆದ 3 ದಿನಗಳಿಂದ ನಮ್ಮ ಜೊತೆ ಇಲ್ಲಿ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ಅವ್ರಿಗೂ ಸಹ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮೊದಲನೇ ಸ್ವಾಮಿ ಥಾಮಸ್. ಮೊದಲನೇ ಥಾಮಸ್ ರವರು ಗೌರವಿಂದಲ್ಲಿ ಪ್ರಸ್ತುತ ದುಡಿತಾ ಇದ್ದಾರೆ. ಅವರು ಸಹ ಈ ಸಮಯದಲ್ಲಿ ನಮಗೋಸ್ಕರ ಪ್ರಾರ್ಥಿಸಿದ್ದಾರೆ. ಧರ್ಮದ ಗುರು ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈಗ ಸ್ವಾಮಿ ವಿನ್ಸೆಂಟ್ ಕಿರಣ್ ಇವರು ನಮ್ಮ ಪಕ್ಕದ ಧರ್ಮ ಕೇಂದ್ರದ ಕುಸೆಪಾಳ್ಯಕ್ಕೆ ಸೇರಿರ್ತಕ್ಕಂಥವರು. ನಮ್ಮ ಗುರುಗಳ ಆಪ್ತರು ಅಂದರೆ ತಪ್ಪಾಗಲಾರದು. ಅವರು ಸಹ ಈ ಸಮಯದಲ್ಲಿ ಪ್ರಾರ್ಥಿಸಿದ್ದಾರೆ. ಅವರು ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರಸ್ತುತ ಅವರು ನಾರ್ಮೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ವಿಚಾರಣೆ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಲವಾರು ಗುರುಗಳು ಬಂದು ಇಲ್ಲಿ ಬಲಿಪೂಜೆ ಅರ್ಪಿಸೋದಕ್ಕೆ ಅಥವಾ ಪ್ರತಿಯೊಂದು ಕೆಲಸಕ್ಕೆ ಸಕ್ರಿಯ ಪಾಲ್ಗೊಳ್ಳೋದಕ್ಕೆ ಈ ಒಂದು ಹಬ್ಬ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿ ಮೂಡಿಬರೋದಕ್ಕೆ ಕಾರಣ ಯುವ ಗುರುಗಳಾದ ನಮ್ಮ ಧರ್ಮಗುರು ಸ್ವಾಮಿ ಆರೋಗ್ಯನಾಥರು. ವಯಸ್ಸಿನಲ್ಲಿ ಚಿಕ್ಕವರಾದರೂ ಪೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಅವರು ಮಾಡ್ತಾ ಇದ್ದ ಕೆಲಸ ಅಗಾಧ. ಅದನ್ನ ಈ ಸಮಯದಲ್ಲಿ ನಾನು ಸ್ವಾಮಿ ಬಿಟ್ಕೊಳ್ಳಿ. ಈ ಸಮಯದಲ್ಲಿ ಇಲ್ಲೆಲ್ಲ ಹೇಳಕ್ ಹೋದ್ರೆ ಜನ ಎದ್ದೋಡೋಗ್ತಾರೆ ನಾನು ಬೈಕೊಂಡು. ದಯಮಾಡಿ ಊಟದ ಸಮಯ ಆಯಿತು. ಅವ್ರ ಬಗ್ಗೆ ಕೆಲವು ಮಾತುಗಳು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 3 ವರ್ಷಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಯಾರ ಹತ್ರ ಹೆಂಗಿದ್ದಾರೆ, ಪುಟ್ಟ ಮಕ್ಕಳಿಂದ ಹಿಡಿದು ಸಾಯ ಮುದುಕರವರೆಗೂ ಅವರೆಲ್ಲರ ನಮ್ಮ ಪಾಲಕ ಸಂತರು ಆಶೀರ್ವದಿಸಲಿ. ಮುಂದಿನ ಇನ್ನೂ ಹೆಚ್ಚಿನ ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಉಳಿದು ಈ ಧರ್ಮಕ್ಕೆ ಏಳಿಗೆಗಾಗಿ ಕಾರಣಕರ್ತರಾಗಬೇಕು ಅಂತ ನಮ್ಮ ನೆರೆದಿರುವ ಎಲ್ಲ ಗುರುವಿನ ಪರವಾಗಿ, ನಮ್ಮ ಧಾರ್ಮಿಕ ಭಗಿನಿಯರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ದಾನವೃದ್ಧರ ಪರವಾಗಿ ಜೋರ ಚಪ್ಪಾಳೆ ಹೊಡಿಬೇಕು. ಬಾಲರಾಜು ಅಲಂಕಾರ ಮಾಡಿ ರಾತ್ರಿ ಸುಮಾರು ಈ ಬಲಿಪೀಠಕ್ಕೆ 3 ಗಂಟೆಗಳವರೆಗೂ ತಮ್ಮ ಕೆಲಸ ಕಾರ್ಯದಲ್ಲಿ ಸಕ್ರಿಯವಾಗಿ ನಿರ್ವಹಿಸಿದ ನಮ್ಮ ಕನೋಷನ್ ಧಾರ್ಮಿಕ ಭಗಿನಿಯರಿಗೆ ನಾನು ಗುರುಗಳ ಪರವಾಗಿ ಒಂದೇ ಸಲ್ಲಿಸ್ತೇನೆ. ಅದು ಮುಖ್ಯಸ್ಥರಾದ ಶ್ರೀ ಡಾಪನಿಯವರು ಮುಂದೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಡಾಪನಿಯವರು ಕಥೋಲಿಕ ಒಂದು ಧರ್ಮ ಸಭೆಯಲ್ಲಿ ಬಲಿಪೂಜೆಗಿರುವ ಪ್ರಾಮುಖ್ಯತೆ ಬೇರೆ ಯಾವ ಸಂಸ್ಕಾರಕ್ಕೂ ಇಲ್ಲ. ಆ ಬಲಿಪೂಜೆ ಆಗ್ಬೇಕಂದ್ರೆ ಇಂಪಾದ ಗಾಯನರಿಂದ ಇದ್ದರೆ ಮಾತ್ರವೇ ಅದಕ್ಕೆ
ಒಂದು ಮರ್ಯಾದೆ ಎಲ್ಲ ಅದಕ್ಕೆ ಬೆಲೆ ಬರ್ತದೆ ಅಂತ ಹೇಳ್ಬೋದು. ನಮ್ಮ ಗ್ರಾಮದ ಅಥವಾ ಜೋಸೆಫರ ದೇವಾಲಯದ ಗಾಂಧರ್ವದವರು ಕೋಯಿಗಳ ತರ ಸುಶ್ರಾವವಾಗಿ ಬಾರಿಸಿ ಆಡಿದ್ದಾರೆ. ವಿಶೇಷವಾಗಿ ಕಿಶೋರ್, ದೀಪಕ್, ರಾಜಪ್ಪ, ರವಿ, ಆರಿಸ್ವಾಮಿ, ಬಾಲ್ಮೇರಿ, ಆಶಾ, ಬಸಲಿಕಾ, ಬೃಂದ, ಪವಿತ್ರ, ಅಲೀಶಾ ಇವರೆಲ್ಲರಿಗೂ ಸಹ ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರ ಧನ್ಯವಾದ. ಕಳೆದ 4 ದಿನಗಳಲ್ಲಿ 3 ದಿನ ಮಧ್ಯಾಹ್ನ ರಾತ್ರಿ 3 ಗಂಟೆಯವರೆಗೂ ಈ ಬಲಿಪೀಠದ ಅಲಂಕಾರ, ದೇವಾಲಯದ ಅಲಂಕಾರ ಮಾಡಿದ ನಮ್ಮ ಸಹೋದರಿ ಸಿಸಿಲಿಯಾ ಮತ್ತೆ ಅವ್ರ ಜೊತೆಯಲ್ಲಿ ನಮ್ಮ ರವಿ, ಕೀರ್ತನ ಇವರು ಸಹ ಅಲಂಕಾರವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಲಂಕಾರವನ್ನ ಅವರು ಸಹ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಈಗಿನ ಭಕ್ತಾದಿಗಳಿಗೆ ಈಗಾಗಲೇ ನಡೀತಾ ಇದೆ. ಕುತ್ಕೊಂಡಿರೋರಿಗೆ ನನ್ನ ಮೇಲೆ ಎಷ್ಟು ಬೈಕೊಳ್ತಾರೋ ಊಟ ರೆಡಿ ಹಾಕೊಂಡು ತಿಂತಾ ಇದ್ದಾರೆ. ಅದನ್ನ ಊಟದ ವ್ಯವಸ್ಥೆಯನ್ನ ನಮ್ಮ ಯುವಕ ವಿಕ್ಕಿ ಸುಮನ್ ಮತ್ತು ಅವರ ಸಂಗಡಿಗರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಕ್ಕಿ ಸುಮನ್ ದೇವಾಲಯದ ಮೇಲಿನ ಆ ಸ್ವರೂಪಗಳಿಗೆ ಬಣ್ಣ ಬಳಿಯುವಾಗ ತುಂಬಾ ಸಹಕಾರಿ ನಮ್ಮ ಜೊತೆ ಇದ್ದಾರೆ. ಅವರು ಸಹ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮೊದಲೇ ಸಲ್ಲಿಸ್ತಾ ಇದ್ದಾರೆ. ಈ ಹಬ್ಬದ ಕಾರ್ಯಕ್ರಮಗಳಲ್ಲಿ ಹಾಗೂ ದೇವಾಲಯದ ಕಾರ್ಯಕ್ರಮಗಳಲ್ಲಿ ಹಾಗೂ ಈ ಒಂದು ಬಣ್ಣ ಬಳಿಯುವ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ನಮ್ಮ ಸಹೋದರ ಅನಿಲ್ ಬಾಯ್ ಅವ್ರು ಮುಂದೆ ಬರಬೇಕು. ಅವರು ಸಹ ಚಪ್ಪಾಳೆ ಮುಖಾಂತರ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಅನಿಲ್ ಬಾಯ್ ಹಬ್ಬಕ್ಕೆ ಹಲವಾರು ಕಡೆಯಿಂದ ಧರ್ಮ ಭಗಿನಿಯರು ಬಂದಿದ್ದಾರೆ. ಊರು ಯಾರು ಊರು ಹೆಸರು ಗೊತ್ತಿಲ್ಲ. ಬಂದ ಎಲ್ಲ ಭಗಿನಿಯರು ಸಹ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದೇ ಸಲ್ಲಿಸ್ತಾ ಇದ್ದೇನೆ. ಈ ಬಲಿಪೂಜೆಗೆ, ಪೀಠದ ಅಲಂಕಾರಕ್ಕೆ ವಿಶೇಷವಾಗಿ ಉದಾರ ಮನಸ್ಸಿನಿಂದ ಹೂಗಳನ್ನ ಉಚಿತವಾಗಿ ತೆಗೆದುಕೊಟ್ಟ ಆರ್ಯ ಅಂತೋಣಿ ಸರ್ ಮತ್ತು ಮಕ್ಕಳಿಗೆ ಧನ್ಯವಾದಗಳು. ಚಪ್ಪಾಳೆ ಹೊಡಿಬೇಕು. ತೇರಿನ ಅಲಂಕಾರಕ್ಕೆ ಹೂಗಳನ್ನ ಉದಾರವಾಗಿ ನೀಡಿದ ಯಶವಂತಪುರದ ಪ್ರೇಮ ಬಾಲಸ್ವಾಮಿ ಕುಟುಂಬದವರಿಗೆ ಧನ್ಯವಾದಗಳು. ಹೊಡಿ ಚಪ್ಪಾಳೆ. ಈ ದಿನ ಬಲಿಪೂಜೆಗೆ ಧ್ವನಿವರ್ಗದ ವ್ಯವಸ್ಥೆಯನ್ನು ಮಾಡಿರುವ ನಮ್ಮ ಚಿಕ್ಕಬಳ್ಳಾಪುರದ ಡಿ.ಬಿ. ದೇವರಾಜ್ ಅವರ ಕುಟುಂಬದವರಿಗೆ ಧರ್ಮಕ್ಕೆ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಳೆದ 4 ದಿನಗಳಿಂದ ದೇವಾಲಯದ ಮೇಲೆ ದೀಪದ ಅಲಂಕಾರವನ್ನು ನಿರ್ವಹಿಸಿದ ನಮ್ಮ ಸಹೋದರ ವಿಚಾರಣೆ ಎಸ್ ಬಾಲರಾಜ್ ಅವರ ಕುಟುಂಬದವರಿಗೆ ಧನ್ಯವಾದಗಳು. ಈ ಹಬ್ಬಕ್ಕೆ ಶಾಮಿಯಾನ ವ್ಯವಸ್ಥೆ ಮಾಡಿರುವ ನಮ್ಮ ಸಹೋದರ ಗಂಗರಾಜ್ ಅವರಿಗೆ ಧನ್ಯವಾದಗಳು. ಈ ದಿನದ ಬಲಿಪೂಜೆಯನ್ನ ಯೂಟ್ಯೂಬ್ ಮೂಲಕ ಎಲ್ಲೆಡೆ ಪಸರಿಸಲು ನೀವು ಸಾಗರದಲ್ಲಿದ್ರು ಈಗ ಯಾರ್ಯಾರು ಯೂಟ್ಯೂಬ್ ಆನ್ ಮಾಡಿದ್ರೆ ಅವರೆಲ್ಲ ನೋಡ್ತಾ ಇರ್ತಾರೆ ಈ ಬಲಿಪೂಜೆಯನ್ನ. ಅದರಲ್ಲಿ ವಿಶೇಷವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಮ್ಮ ನವೋಮರಿಯ ಚಂದ್ರು ಅವರಿಗೆ ಧರ್ಮಗುರು ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಂದೆ ಬರಬೇಕು. ಕೇಬಲ್ ವೈಫೈ ವ್ಯವಸ್ಥೆ ಮಾಡಿದ ಭರತ್ ಅವರಿಗೆ ಧನ್ಯವಾದಗಳು. ದೇವಾಲಯದ ಶಿಲ್ಪಿ ಮೇಲೆ ಹೊಸ ಲೈಟ್ಗಳನ್ನು ಹಾಕಿಕೊಟ್ಟ ಎಲ್ವೆನ್ ಅವರಿಗೆ ಧನ್ಯವಾದಗಳು. ದೇವಾಲಯದ ಮೇಲಿನ ಪ್ರತಿಮೆಗಳಿಗೆ ಬಣ್ಣ ಬಳಿಯೋದಕ್ಕೆ ಅಣಗಲಪುರದ ಮೋಸೆಸ್ ಕುಟುಂಬದವರು 3,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ವರ್ಷ ಪೂರ್ತಿ ದೇವಾಲಯದ ಸ್ವಚ್ಛತೆಯನ್ನು ಮಾಡುತ್ತಿರುವ ಚಿನ್ನಮ್ಮ ಅವರಿಗೆ ಧನ್ಯವಾದಗಳು. ವರ್ಷವಿಡೀ ದೇವಾಲಯದ ಪೀಠ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಖಿಲ್, ಸಂಜಯ್, ಅಲೆಕ್ಸ್, ಪ್ರಜ್ವಲ್, ಬೆನಿತ್, ಕ್ರಿಸ್ಟೋಫರ್, ಅಂಕಿತ್ ಮತ್ತೆ ಯಾರ್ಯಾರು ಮಾಡಿದಾರೋ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಪ್ರಿಯರೇ, ಈ ಹಬ್ಬಕ್ಕೆ ಪೂರಕವಾಗಿ ಕಳೆದ ಮಂಗಳವಾರ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೇವಾಲಯದ ಎಲ್ಲ ಕುಟುಂಬಗಳಿಗೆ ಧನ್ಯವಾದಗಳು. ಕಳೆದ 4 ದಿನಗಳಲ್ಲಿ ಮೊದಲನೇ ದಿನ 4ನೇ ವಾರ್ಡಿನ ಸಂತ ಜೂದರ ವಾರ್ಡು, 2ನೇ ದಿನ 1ನೇ ವಾರ್ಡ್ ಮದರ್ ತೆರೇಸಾ, 3ನೇ ದಿನ ಸಂತ ಫ್ರಾನ್ಸ್ ಸೇವಿಯರ್ 3ನೇ ವಾರ್ಡ್ ಸದಸ್ಯರಿಗೆ, ಇವರ ಜೊತೆ ಸಹಕರಿಸಿದ ಎಲ್ಲ ವಾರ್ಡಿನ ಅಂದ್ರೆ 3ನೇ ವಾರ್ಡಿನ ಸಂತ ಅಂತೋಣಿಯವರ ವಾರ್ಡಿನ ಸದಸ್ಯರಿಗೆ ಧನ್ಯವಾದಗಳು. ನಮ್ಮ ಪಾಲಕ ಸಂತರ ಹಬ್ಬಕ್ಕೆ ಹಣ ಸಹಾಯ ಮಾಡುತ್ತಾ ಸದಾ ದೇವಾಲಯದ ಜೊತೆ ಇರುವ ನಮ್ಮ ಗ್ರಾಮದ ಎಲ್ಲ ಕುಟುಂಬಗಳಿಗೆ ಧನ್ಯವಾದಗಳು. ನಮ್ಮ ಪಾಲಕ ಸಂತರ ಹಬ್ಬದ ನಿಮಿತ್ತ ಬಂದಿರುವ ಕಾರಹಳ್ಳಿ, ಸುಸೇಪಾಳ್ಯ, ಚಿಕ್ಕಬಳ್ಳಾಪುರ, ಅಣಗಲಪುರ, ಬಸವನಪುರ, ಚೆಲ್ವೇಪುರ,
ಪಿಸಿ ಪಾಳ್ಯ, ಕಮ್ಮನಹಳ್ಳಿ, ಬಾಬು ಸಾಪಾಳ್ಯ ಯಾವ್ಯಾವ ಕಡೆ ಬಂದಿದ್ದಾರೋ ಅವರೆಲ್ಲರೂ ಸಹ ಗುರುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಇತರೆ ಕಡೆಗಳಿಂದ ಬಂದಿರುವ ಎಲ್ಲ ಭಕ್ತಾದಿಗಳ ಕೋರಿಕೆಗಳನ್ನ ನಮ್ಮ ಪಾಲಕ ಜೋಸೆಫರ ಮಧ್ಯಸ್ಥಿಕೆಯಿಂದ ಪುರುತ್ತಾನೆ ಪ್ರಭು ಏಸಿಡಿಯಲೆಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ದೊಡ್ಡಸಾಗರಹಳ್ಳಿಯ ಆತ್ಮೀಯ ಗುರುವರಿಯರೇ, ಭಕ್ತಾದಿಗಳೇ, ಒಂದು ವಿಶೇಷ ಸೂಚನೆ ಏನೆಂದರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಬಲಿಪೂಜೆ ಮುಗಿದ ತಕ್ಷಣ ಬೇಡದ ಊಟ ನಡೀತಾ ಇದೆ. ದಯಮಾಡಿ ಎಲ್ಲರೂ ಬೇಡದ ಊಟ ಸ್ವೀಕರಿಸಬೇಕು. ಗುರುಗಳಿಗೆ ಸಿಸ್ಟರ್ಸ್ ಮನೆಯಲ್ಲಿ ಅದನ್ನ ತಯಾರು ಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ಮತ್ತೆ ಸಂಜೆ 5 ಗಂಟೆಗೆ ತೇರಿನ ಮೆರವಣಿಗೆ ಇರ್ತದೆ. ನಾಟಕ ಇರೋದ್ರಿಂದ ತೇರು ಮೆರವಣಿಗೆ ಇರ್ತದೆ, ದಯಮಾಡಿ ಪಾಲ್ಗೊಳ್ಳಿ. ಸಂಜೆ ರಾತ್ರಿ 8:30ಕ್ಕೆ ಭಕ್ತ ಜ್ಞಾನ ಸೌಂದರ್ಯ ಎಂಬ ತೆಲುಗು ನಾಟಕವನ್ನ ಸುಮಾರು 30 ವರ್ಷಗಳ ಹಿಂದೆ ಮಾಡಿದ ನಾಟಕವನ್ನ ಈಗ ನಮ್ಮ ಸಹೋದರ ಮಾಡ್ತಾ ಇದ್ದಾರೆ. ದಯಮಾಡಿ ರಾತ್ರಿಯಲ್ಲೇ ಇದ್ದು ಅವರಿಗೆ ಪ್ರೋತ್ಸಾಹಿಸಬೇಕಾಗಿ ನಾನು ಸಮಸ್ತ ಗ್ರಾಮಸ್ಥ ಪರವಾಗಿ ನಾನು ಕೇಳ್ಕೊಳ್ತೇನೆ. ಗುರುವರಿಯರು ಇರಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಿಯರೇ, ದೊಡ್ಡಸಾಗರಹಳ್ಳಿಯ ಕಥೋಲಿಕದ ವಿನಂತಿ, ಕೆಲವು ಕುಟುಂಬಗಳು ಹಬ್ಬದ ವಂತಿಗೆ ಒಂದೆರಡು ಕೊಡಬೇಕು. ಇವತ್ತು ಕೊಟ್ಟರೆ 2,500, ನಾಳೆ ಕೊಟ್ಟರೆ 5,000. 5,000 ಗುರುಗಳ ಬಳಿ ಕೊಡಬೇಕು, ನಾನು ತಗೊಳ್ಳೋದಿಲ್ಲ. ಕಡೆಯದಾಗಿ ಹಬ್ಬದ ದಿನ ಬಂದು ಬಲಿಪೂಜೆಗೆ ಸುಂದರವಾಗಿ ಬ್ಯಾಂಡ್ ಸೆಟ್ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಹೆಸರು ಹೇಳಿಲ್ಲ, ಯಾರು ಅದಕ್ಕೆ ಸಹಾಯ ಮಾಡಿದರೋ ಅವ್ರಿಗೆ ಒಂದೆರಡು ಚಪ್ಪಲಿ ಹೊಡಿಬೇಕು. ಕಡೆಯದ ಒಂದೇ ಒಂದು ಮಾತು, ನೆರೆದ ಭಕ್ತಾದಿಗಳಲ್ಲಿ ವಿನಂತಿ, ಹಲವಾರು ಕಡೆಯಿಂದ ಆಗಮಿಸಿದ್ದೀರಾ, ಸಿಟಿ ಒಂದು ಧರ್ಮ ಕೇಂದ್ರದಿಂದ ಆಗಮಿಸಿದ್ದೀರಾ. ನಮ್ಮ ದೇವಾಲಯದ ವ್ಯವಸ್ಥೆ ನೋಡಿರ್ಬೋದು. ಆ ದೇವಾಲಯದಲ್ಲಿ ಒಂದು ಮೈಕ್ ಸೆಟ್ ವ್ಯವಸ್ಥೆ ಇಲ್ಲ. ಅದು ಯಾವಾಗ ತಂದಿದ್ದು ಅಂದ್ರೆ ಸ್ವತಂತ್ರ ಪೂರ್ವದ್ದು, ಅಂದ್ರೆ ಇಂಗ್ಲಿಷಲ್ಲಿ ಹೇಳ್ತಾರ 1947 ಅಂತೇಳಿ, ಆ ಹಿಂದಿಂದು. ದಯಮಾಡಿ ನಿಮ್ಮ ಉದಾರ ಮನಸ್ಸಿನಿಂದ ನಾವೊಂದು ಮೈಕ್ ಸೆಟ್ ತಗೊಳ್ಳೋದಕ್ಕೆ ನಿಮ್ಮ ಉದಾರ ಮನಸ್ಸಿನಿಂದ ನಮ್ಮ ಗುರುಗಳ ಒಂದು ನಂಬರ್ ತಗೊಂಡು ನೀವು ಕೊಡಬೇಕು. ಹಾಗೂ ನಮ್ಮ ಪಾಲಕರ ಒಂದು ಹಬ್ಬಕ್ಕೆ ಹಾಗೂ ಬಂದಿರೋ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಮತ್ತೆ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿಯಾಗಿ ಬಂದಿರುವ ಎಲ್ಲರೂ ಸಂತೋಷದಿಂದ ನಿಮ್ಮ ಕುಟುಂಬಗಳಿಗೆ ತೆರಳಬೇಕು ಅಂತ ನಾನು ನಮ್ಮ ಪಾಲಕರನ್ನ ಭಿನ್ನಯಿಸ್ತೇವೆ. ಧನ್ಯವಾದ. ಈ ದಿನದ ಉಸ್ತುವಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನಮ್ಮ ನೆಚ್ಚಿನ ಉಪದೇಶಕರಾದಂತಹ ಫ್ರಾನ್ಸಿಸ್ ಅಣ್ಣ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಯಾಕೆಂದರೆ ಸದಾಕಾಲ ನಮ್ಮ ಧರ್ಮಕೇಂದ್ರಕ್ಕೆ ಬೆನ್ನೆಲುಬಾಗಿ ತಮ್ಮ ಯೋಜನೆಗಳ ಮೂಲಕ ಹಾಗೂ ನನಗೆ ವಿಶೇಷ ರೀತಿಯಲ್ಲಿ ಎಲ್ಲ ಸಹಕಾರಗಳನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರು ಚೇರ್ ಮೇಲೆ ಆಸೀನರಾಗಬೇಕು. ಇವರಿಗೆ ನಮ್ಮ ವಲಯಾಧಿಕಾರಿಗಳು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಆದ್ಮೇಲೆ ನಿಮ್ಮೆಲ್ಲರೂ ಕೂಡ ಸಂತ ಜೋಸೆಫರ ವಾರ್ಷಿಕೋತ್ಸವದ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಬಂದಂತಹ ಎಲ್ಲ ನನ್ನ ಗುರುವರಿಯರು, ಎಲ್ಲಕ್ಕಿಂತ ನಾನೇ ಜೂನಿಯರ್ ಮೋಸ್ಟ್, ಎಲ್ಲ ನಮ್ಮ ಸೀನಿಯರ್ಸು, ಫಾದರ್ಸು, ಇವರ ಒಂದು ಆದರ್ಶ ಹಾಗೂ ನಮಗೆ ತೋರುವಂತಹ ಪ್ರೋತ್ಸಾಹ ಖಂಡಿತವಾಗಿಯೂ ನನಗೆ ಬೆನ್ನೆಲುಬಾಗಿದೆ. ಅದರಿಂದ ಬಂದಂತಹ ಎಲ್ಲ ಗುರುಗಳಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ಸ್ ಒಂದು 5 ನಿಮಿಷದ ಕಾಲ ಬಿಟ್ಕೋಬೇಕಾಗಿ ಇದ್ದಾರೆ. 2 ಕಡೆ ಫ್ಯಾನ್ ಹಾಕಿದ್ದಾರೆ, ದಯವಿಟ್ಟು ಬಿಟ್ಕೊಳ್ಳಿ. ಮಾನ್ಯರೇ, ಇವತ್ತು ನೀವು ಕೊಯರ್ ನೋಡಿದ್ರಿ. ಇದಕ್ಕೆ ಮೂಲ ಕಾರಣ ನಮ್ಮ ಇನ್ಸ್ಟ್ರೂಮೆಂಟ್ಸು. ಸೊ ಮೊದಲನೇದಾಗಿ ನೆಲ್ಸನ್ ಅಂಕಲ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಳೆದ ವರ್ಷ, ಸೊ ದಯವಿಟ್ಟು ಹೋಗ್ತಾ ಇದ್ರು ಕೇಳಿಸ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಕಳೆದ ವರ್ಷ ನೆಲ್ಸನ್ ಅಂಕಲ್ ಇಲ್ಲಿ ಬಂದಿದ್ರು. ಹೇಗೆ ಅವರ ದೇವರ ಆಶೀರ್ವಾದ ಅವ್ರಿಗೆ ಯಾವ ಥರ ಇದೆ ಅಂತ ಹೇಳ್ತೀನಿ ನಾನು. ಹೋದ ವರ್ಷ ಇಲ್ಲಿ ಬಂದು ಹೋಗಿದ್ದು ಮಾರನೇ ದಿನವೇ ಅವ್ರಿಗೆ ಸ್ಟ್ರೋಕ್ ಆಗುತ್ತೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ಅಡ್ಮಿಟ್ ಆದಮೇಲೆ ನಾನು ಹೋಗ್ಬಿಟ್ಟು ಸಂದರ್ಶನ ಮಾಡಿಬಿಟ್ಟು ಬರ್ತೀನಿ. ನನಗೆ ಗೊತ್ತಿರೋ ಫಾದರ್ಸ್ಗೆಲ್ಲ ಫೋನ್ ಮಾಡ್ತೀನಿ, ಆರೋಗ್ಯ ಫಾದರ್ಸ್ ಫೋನ್ ಮಾಡ್ತೀನಿ. ಅವ್ರು ಕರ್ನೂಲ್ಗೆ ಹೋಗ್ತಾ ಇರ್ತಾರೆ. ಸೊ ಎಲ್ಲರ ಪ್ರೇಯರು, ಎಲ್ಲರ ಪ್ರಾರ್ಥನೆಯ ಸಲುವಾಗಿ ಸ್ಟ್ರೋಕ್ ಆಗಿ 1 ವಾರ ಆದಮೇಲೆ ಫೇಸ್ಬುಕ್ಕಲ್ಲಿ ಪೋಸ್ಟ್,
ಹ್ಯಾಡ್ ಅ ರೆಕಾರ್ಡಿಂಗ್ ವಿತ್ ಸೋ ಅಂಡ್ ಸೋ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಎಲ್ಲರ ಪ್ರೇಯರಿಂದ ನೆಲ್ಸನ್ ಅಂಕಲ್ ಇವತ್ತು ಕೂಡ ಮುಂದಿನ ವರ್ಷನೂ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಜೋರಾಗಿ ಚಪ್ಪಾಳೆ ಹೊಡೆದಿ ನೆಲ್ಸನ್ ಅಂಕಲ್ಗೆ. ಸೊ ಇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೆಲ್ಸನ್ ಅಂಕಲ್ ದಯವಿಟ್ಟು ನಿಂತ್ಕೊಳ್ಳಿ. ಫಾದರ್ ಅವ್ರಿಗೆ ಶಾಲ್ವಾ ಹಾಗೂ ಹಾರ ಹಾಕುವುದರ ಮೂಲಕ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ಬನ್ನಿ. ಚಪ್ಪಾಳೆ ಹೊಡೆದಿದ್ದೀವಿ. ಸ್ವಲ್ಪ ಸೈಡಿಂದ. ಆಮೇಲೆ ಎರಡನೇದಾಗಿ ತಿಲಕಣ್ಣ. ಸೊ ಅವರು ಫುಲ್ ಬ್ಯುಸಿ. ಎಷ್ಟು ಬ್ಯುಸಿ ಅಂದ್ರೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರ ಅಂದ್ರೆ ಜಪಾನ್ ಅಂತಾರೆ, ಒಂದ್ಸತಿ US ಅಂತಾರೆ, UK ಅಂತಾರೆ. ಅದೇ ಇನ್ಕಮ್ ಟ್ಯಾಕ್ಸ್ ಅದು ಎಷ್ಟು ಅಂತಾರೆ ಗೊತ್ತಿಲ್ಲ. ಸೊ ಆದ್ರಿಂದ ನಾನು ಕರೆದಾಗ ತುಂಬ ಧನ್ಯವಾದಗಳು ಅಣ್ಣ ನಿಮಗೆ. ಸೊ ಬಂದಿದ್ದಾರೆ, ಫ್ಲೂಟು ಹಾಗೂ ಸ್ಯಾಕ್ಸ್ ಎರಡನ್ನೂ ನುಡಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವಿಚಾರಣೆ ಗುರುಗಳಾದ ಆರೋಗ್ಯನವರು ಸನ್ಮಾನ ಮಾಡಬೇಕಾಗಿ ಕೋರ್ಕೊಳ್ತಾರೆ. ಹಾಗೂ ನನಗೆ ಬೆನ್ನೆಲುಬು ನಮ್ಮ ಶ್ಯಾಮ್ ಅಂಕಲ್. ಏನೇ ಕೇಳಿ ಅಂಕಲ್ ಇದು ಮಾಡಬೇಕು ಅಂದ್ರೆ ಮಾಡೋಣ ಅಂತಾರೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ, ಏನಾದರೂ ಅಡಿಷನಲ್ ಇದ್ರೆ ನೋಡ್ಕೊಳ್ಳೋಣ, ಮಾಡ್ಬಿಡೋಣ ಅಂತ ಹೇಳ್ತಾರೆ. ನನಗೆ ಬೆನ್ನೆಲುಬಾಗಿ ನನಗೆ ಸುಮಾರು ಸಂಗೀತದಲ್ಲಿ ಸುಮಾರು ಅವಕಾಶಗಳು ಕೊಟ್ಟು, ಸಿಂಗಿಂಗ್ ಅಲ್ಲಿ ಆಮೇಲೆ ಪ್ಲೇಯಿಂಗ್ ಅಲ್ಲಿ. ಸೊ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಅಂಕಲ್. ಧನ್ಯವಾದಗಳು. ಆಮೇಲೆ ನಾನು ಇನ್ನೊಂದು ಧನ್ಯವಾದ ಹೇಳ್ಬೇಕು ಟೋನಿ ಅವ್ರಿಗೆ, ಏನು ವಿಜಯಪುರ. ಟೋನಿ ಅಣ್ಣ ಬಂದು ನಮಗೆ ಆರ್ಟ್ ಪೇಪರ್ನ ತುಂಬ ಚೆನ್ನಾಗಿ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ವಂದನೆಗಳು. ಅದು ಕಾಂಗೋ ಪ್ಲೇ ಮಾಡುವಂಥ ಡಿಸ್ಕೋ ರಾಜಪ್ಪ ವಂದನೆಗಳು. ಹಾಗೂ ನಾನು ಮೈನು ನಮ್ಮ ಅನಿಲ್ ಭಾಯ್ ಅವ್ರನ್ನ ನಾನು ಮುಂದೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅನಿಲ್ ಭಾಯ್ ಅವ್ರು ಎಲ್ಲಿದ್ರೂ ದಯವಿಟ್ಟು ಮುಂದೆ ಬರಬೇಕು. ಏನಂದ್ರೆ ಈ ಒಂದು ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಸೊ ಅದಕ್ಕೆ ಸುಮಾರು 20,000ಗಳನ್ನು ಅವರು ಕಳೆದ ವರ್ಷ 15,000 ಕೊಟ್ಟಿದ್ದು, ಇವಾಗ 20,000 ಕೊಟ್ಟಿದ್ದಾರೆ. ಮುಂದಿನ ವರ್ಷ 30 ಕೊಡ್ತೀನಿ ಅಂತಿದ್ದಾರೆ. ಸೊ ಅದಕ್ಕೆ ನಾನು ನಮ್ಮ ಅನಿಲ್ ಭಾಯ್ಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಜೋರಾಗಿ ಚಪ್ಪಾಳೆ ಹೊಡೆದು. ಥ್ಯಾಂಕ್ ಯು ಅನಿಲ್ ಭಾಯ್. ಸೊ ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಪುತ್ರರೊಡ ಕೊಡಿ. ಒಂದು ರೂಮ್ ಕೊಟ್ಟಕ್ಕೆ ಬನ್ನಿ.